ಎಸ್. ಹಾ, ಶ್ರುತಿ ಅವರೇ, ನಿಮ್ ಮನೆಯವರು. ಸರ್, ಹಾ ಇಂಟ್ರೊಡ್ಯೂಸ್ ಸರ್. ಮಾಡ್ಕೊಳ್ಳಿ ನೀವೇ. ಹಾಯ್ ಮ್ಯಾಮ್, ನಮ್ಮ ಹೆಸರು ರಾಜೇಂದ್ರ ಕುಮಾರ್ ಅಂತ. ಓಕೆ. ಎಲ್ಲಿಂದ? ನಮ್ದು ನಾವು ಪ್ರಾಪರ್ ಬಂದ್ಬಿಟ್ಟು ರಾಯಚೂರಿಂದ, ಓಕೆ. ಸೆಟಲ್ಡ್ ಇನ್ ಬೆಂಗಳೂರು. ಹ್ಮ್. ಎಲ್ ಏನ್ ಎಲ್ ಎನ್ ಮಾಡ್ತಾ ಟಿ ಇರೋದು ಸರ್? ಎಲ್ ಎನ್ ಟಿ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಎಲ್ ಎನ್ ಟಿ ಟೆಕ್ನಾಲಜಿ ಸರ್ವಿಸಸ್. ಓಕೆ. ಹ್ಮ್. ಓಕೆ, ಕಲಾವತಿ ಅವರೇ, ನಿಮ್ ಮನೆಯವರು. ಹಾಯ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಯೋಗೀಶ್ ಅಂತ. ಹಾ. ನಾನು ಬೇಸಿಕಲಿ ತುಮಕೂರಿಂದ ಬಂದಿರೋದು. ಓಕೆ. ಸೊ ಈಗ ಇದು ಫಸ್ಟ್ ಪ್ರೆಗ್ನೆನ್ಸಿ. ಸ್ವಲ್ಪ ಹ್ಮ್. ಎಕ್ಸೈಟ್ಮೆಂಟ್ ಇದೆ, ನರ್ವಸ್ ಇದೆ. ಸೊ ಹ್ಮ್. ಮದುವೆ ಆಗಿ 2 ವರ್ಷ ಆಯ್ತು. ಓಕೆ. ಯಾ ಅವಳಿಗೆ ಈ ತರದ್ದೆಲ್ಲ ಇಂಟ್ರೆಸ್ಟ್, ಸೊ ಅದಕ್ಕೆ ಎನ್ಕರೇಜ್ ಮಾಡಿದೆ ಇವತ್ತು. ದಿಸ್ ಇಸ್ ದ ಫಸ್ಟ್ ಟೈಮ್ ಈ ತರ ಪ್ಲಾಟ್ಫಾರ್ಮ್ ಇದ್ರಲ್ಲಿ ಬಂದಿರೋದು. ಓಕೆ. ಎಕ್ಸೈಟ್ಮೆಂಟ್ ಇದೆ. ಓಕೆ. ಗುಡ್ ಗುಡ್. ಓಕೆ, ಏನ್ ಮಾಡ್ತಿರೋದು ಸರ್ ನೀವು? ಸಾಫ್ಟ್ವೇರ್ ಇಂಜಿನಿಯರ್. ಎಂಜಿನಿಯರ್. ಓಕೆ. ಓಕೆ, ಫೈನ್. ಎಸ್, ಮೇಘಾ ಅವರೇ ಇದಾರಾ? ಹಸ್ಬೆಂಡ್ ಎಲ್ಲಾರು ಹೋಗಿದ್ದಾರಾ? ಓಕೆ. ಅವ್ರಿಗೆ ತುಂಬಾ ಇಂಟ್ರೆಸ್ಟ್, ಬಟ್ ಡಿಡ್ಂಟ್ ಗೆಟ್ ದ ಅಪರ್ಚುನಿಟಿ. ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಮಂತ್ಲಿ ಒನ್ಸ್ ಆದ್ರೂ ಕಂಡಕ್ಟ್ ಮಾಡೋಣ, ಚೆನ್ನಾಗಿರುತ್ತೆ. ಓಕೆ. ಫಂಕ್ಷನ್ ಅಲ್ಲಿ ಇದೀನಿ, ಪಾರ್ಟ್ನರ್ ಬಿಸಿ ಇದಾರೆ. ಓಕೆ, ಚೈತ್ರ ಅವ್ರೆ. ಚೈತ್ರ ಅವರಲ್ವಾ? ಓಕೆ. ಹ್ಮ್. ಓಕೆ, ನೋ ವರೀಸ್. ಆದ್ರೂ ಅಟೆಂಡ್ ಮಾಡ್ತಾ ಇದ್ದೀರಾ. ನವೀನ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಯಾರ ಪಾರ್ಟ್ನರ್? ಹರ್ಷಿತಾ ಅವರೇ, ಹಾಯ್. ಓಕೆ. ಜಸ್ಟ್ ನಂಗೆ ಹೇಳಿ, ನಿಮ್ಮ ಹಾಬೀಸ್ ಏನು ಅಂತ ಹೇಳಿ. ಇದ್ ಮಾಡು. ಓಕೆ, ಶ್ರುತಿ ಅವರೇ, ನಿಮ್ಮ ಮನೆಯವರು. ಕೇಳಿಸ್ತಿಲ್ಲ. ಹಾ. ಓಕೆ, ಇಲ್ಲ ಮೆನ್ಷನ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಹಾಬೀಸ್ ಏನು ಅಂತ ಹೇಳಿ. ಅಂಡ್ ಎಲ್ಲರೂ ಅಷ್ಟೇ, ನಿಮ್ಮ ಹಾಬೀಸ್ ಏನು ಅಂತ ಮೆನ್ಷನ್ ಮಾಡಿ. ಮ್ಯಾಮ್, ಮೇಘ ಅವರಿಗೆ ಕನೆಕ್ಟ್ ಹ್ಮ್. ಆಗ್ಲಿಕ್ಕೆ ಆಗ್ತಾ ಇಲ್ಲಂತೆ, ಒಂದ್ಸಲ ನೋಡಿ. ಹೌದಾ? ಓಕೆ. ಓ ಎಸ್, ದೇ ಆರ್ ಇನ್ ವೇಟಿಂಗ್ ರೂಮ್. ನಾನು ಡಿಸೇಬಲ್ ಮಾಡಿದ್ದೀನಿ ಅನ್ಕೊಂಡ್ರೆ. ಮ್ಯಾಮ್, ಅದು ಲಿಂಕ್ ಶೆಡ್ಯೂಲ್ಡ್ ಆನ್ 6th October ಅಂತ ತೋರಿಸ್ತಿದೆ, ಲೈಕ್ ಮಂಡೇಗೆ. ಹ್ಮ್. ಹೌದಾ? ಹ್ಮ್. ಅದು ವೀಕ್ ಡೇಸಿಗೆ ಶೆಡ್ಯೂಲ್ ಮಾಡಿದ್ದೆ. ಅದು ಲಿಂಕ್ ನಾನು ರಿಕರಿಂಗ್ ಇಟ್ಟಿರ್ತೀನಲ್ವಾ, ಅದ್ರಲ್ಲೇ ಜಾಯಿನ್ ಆಗಿದೆ. ಹ್ಮ್. ನಾವ್ ಶಿ ಇಸ್ ಇನ್. ಓಕೆ. ಐ ಥಿಂಕ್ ಮೇಘ ಅವರಿದ್ದಾರೆ. ಓಕೆ, ಸರಿ. ನಾವು ವಿಲ್ ಸ್ಟಾರ್ಟ್. ಓಕೆ, ವಿಲ್ ಸ್ಟಾರ್ಟ್ ವಿತ್ ಅ ಮೆಡಿಟೇಷನ್. ಆಮೇಲೆ ಆಕ್ಟಿವಿಟೀಸ್ ಮಾಡೋಣ. ಓಕೆ. ಎಸ್. ಎಲ್ಲಾರು ನೇರವಾಗಿ ಕುತ್ಕೊಳ್ಳಿ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಚಾಂಟಿಂಗ್ ಮಾಡೋಣ. ಏನಂದ್ರೆ, ಗಾಯತ್ರಿ ಮಂತ್ರ ಯಾರ್ ಪಾರ್ಟ್ನರ್ಸ್ ಇದೀರೋ ಅವರು ಖಂಡಿತ ನೀವು ಮಾಡ್ಬೇಕು, ಚಾಂಟ್ ಮಾಡ್ಬೇಕು. ಅಕಸ್ಮಾತ್ ಪಾರ್ಟ್ನರ್ಸ್ ಇಲ್ಲ ಅಂದ್ರೆ ನೀವೇ ಚಾಂಟ್ ಮಾಡ್ಕೊಳ್ಳಿ. ಪಾರ್ಟ್ನರ್ಸ್ ಇದ್ದವರು ನೀವ್ ಚಾಂಟ್ ಮಾಡ್ಬೇಡಿ, ಅವ್ರು ಮಾಡೋದನ್ನ ಕೇಳಿಸ್ಕೊಳ್ಳಿ. ಅವರ ವಾಯ್ಸ್ ನ, ಅವರ ವೈಬ್ರೇಷನ್ಸ್ ನ ನೀವು ಫೀಲ್ ಮಾಡ್ತಾ ಪ್ರೊಟೆಕ್ಷನ್ ಫೀಲ್ ಮಾಡ್ಬೇಕು. ಓಕೆ. ಎಸ್. ಪಾರ್ಟ್ನರ್ಸ್ ಜೊತೆ ಕೂತಿರೋರು ನೀವು ಚಾಂಟ್ ಮಾಡ್ಬೇಡಿ, ಅವ್ರು ಚಾಂಟ್ ಮಾಡೋದನ್ನ ಕೇಳಿಸ್ಕೊಳ್ಳಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಮಗುಗೆ ಅದೇ ವೈಬ್ರೇಷನ್ಸ್ ಪಾಸ್ ಆಗ್ಬೇಕು. ಬಿಕಾಸ್ ದಿನ ನೀವಂತೂ ಚಾಂಟ್ ಮಾಡ್ತೀರಾ, ಅದಕ್ಕೋಸ್ಕರ. ಓಕೆ. ಎಸ್. ಸಿಟ್ ಸ್ಟ್ರೈಟ್, ನೇರವಾಗಿ ಕುತ್ಕೊಳ್ಳಿ. ರಿಲ್ಯಾಕ್ಸ್. ಪಾರ್ಟ್ನರ್ಸ್ ನೀವು ಆದ್ರೆ ನೀವು ಫೇಸ್ ಟು ಫೇಸ್ ಕುತ್ಕೊಳಕ್ ಆದ್ರೆ ಕುತ್ಕೊಳ್ಳಿ, ಇಲ್ಲಾಂದ್ರೆ ಅವ್ರಿಗೆ ಹೊಟ್ಟೆ ಮೇಲೆ ಕೈ ಇಡ್ಬೇಕು. ನೀವು ಮಗು ಟಚ್ ಮಾಡ್ಕೊಂಡು ನೀವು ಚಾಂಟ್ ಮಾಡ್ಬೇಕು. ಓಕೆ, ಫೇಸ್ ಟು ಫೇಸ್ ಆದ್ರೆ ಕುತ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆ, ಬಟ್ ಪಕ್ಕದಲ್ಲಿ ಕುತ್ಕೊಂಡ್ರು ಪರವಾಗಿಲ್ಲ, ನೋ ವರೀಸ್. ಸಿಟ್ ಸ್ಟ್ರೈಟ್, ಸಿಟ್ ಕಂಫರ್ಟಬ್ಲಿ, ಕ್ಲೋಸ್ ಯುವರ್ ಐಸ್. ಕಣ್ಣನ್ನು ಮುಚ್ಚಿ. ಅಕಸ್ಮಾತ್ ನೀವು ಪಾರ್ಟ್ನರ್ ಜೊತೆ ಕುತ್ಕೊಂಡಿಲ್ಲ ಅಂದ್ರೆ ನೀವೇ ಮಾಡಿ. ಬಲಗೈಯನ್ನ ಎದೆ ಮೇಲಿಟ್ಟು, ಎಡಗೈಯನ್ನ ವೂಮ್ ಅಂದ್ರೆ ಗರ್ಭಾಶಯದ ಮೇಲೆ ಇಡಿ. ರಿಲ್ಯಾಕ್ಸ್. ಈಗ ನಾವು ಗಾಯತ್ರಿ ಮಂತ್ರವನ್ನ ಪಠಣೆ ಮಾಡೋಣ. ನನ್ನ ನಂತರ ಹೇಳಿ. ಹೇಳುವಾಗ ವೈಬ್ರೇಷನ್ಸ್ ನ ಫೀಲ್ ಮಾಡಿ. ರಿಲ್ಯಾಕ್ಸ್. ಲೆಟ್ ಯೋರ್ ಬ್ರೀತ್ ಸೆಟಲ್ ಡೌನ್. ನಿಮ್ಮ ಆಲೋಚನೆಗಳೆಲ್ಲ ಸೆಟಲ್ ಡೌನ್ ಆಗ್ಲಿ.
ನನ್ನ ನಂತರ ಚಾಂಟ್ ಮಾಡಿ. ಓಂ ಭೂರ್ಭುವಃ ಸ್ವಃ तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ರಿಲ್ಯಾಕ್ಸ್. ಈಗ ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ತರಂಗಗಳನ್ನ ಗಮನಿಸಿ, ಕಂಪನಗಳನ್ನ ಗಮನಿಸಿ. ತಂದೆಯ ವಾಯ್ಸ್ಗೆ ಮಗು ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದನ್ನ 5 months ಮೇಲಿರೋರು ಮೂವ್ಮೆಂಟ್ ನ ಚೆಕ್ ಮಾಡಿ. ಫೀಲ್ ದ ಪ್ರೊಟೆಕ್ಷನ್ ಫ್ರಮ್ ಯುವರ್ ಪಾರ್ಟ್ನರ್. ರಿಲ್ಯಾಕ್ಸ್. ಈ ಅನುಭವಗಳನ್ನ ಅನುಭವಿಸಿ. ನೌಸ್ ರಿಲೀಸ್. ಕಣ್ಣುಗಳನ್ನ ಬಿಡಿ. ಈಗ ಪಾರ್ಟ್ನರ್ಸ್ ನಿಮ್ಮ ಪಾರ್ಟ್ನರ್ನ ಕೈ ಹಿಡ್ಕೋಬೇಕು. ಗಂಡ ಹೆಂಡತಿ ಕೈ ಹಿಡ್ಕೋಬೇಕು. ಓಕೆ, ಎದುರುಗಡೆ ಕೂತಿದ್ರೆ ನೀವು ಈ ತರ ಕೈ ಹಿಡ್ಕೊಳ್ಳಿ, ಇಲ್ಲ ಪಕ್ಕ ಪಕ್ಕ ಕೂತಿದ್ರೆ ಈ ತರ ಕೈ ಹಿಡ್ಕೊಳ್ಳಿ. ಓಕೆ, ಯು ಕ್ಯಾನ್ ಫೀಲ್ ದ ಟಚ್. ಅಂದ್ರೆ ನೀವು ಟಚ್ ನ ಫೀಲ್ ಮಾಡ್ತಾ ಇರ್ಬೇಕು ಈ ಮೆಡಿಟೇಷನ್ ಮಾಡುವಾಗ. ಓಕೆ ಓಕೆ, ಯಾರೆಲ್ಲ ಪಾರ್ಟ್ನರ್ಸ್ ಜೊತೆಗಿಲ್ವೋ ಯು ಕ್ಯಾನ್ ಆಲ್ಸೋ ಫೀಲ್ ದ ಟಚ್. ನಾವ್ ಎಷ್ಟು ವಿಜುವಲೈಸೇಷನ್ ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ ಅಂತಂದ್ರೆ ಅವ್ರ ಪ್ರೆಸೆಂಟ್ ಇಲ್ದೇ ಇದ್ರು ನಿಮ್ಮ ಜೊತೆಗೆ ಇದ್ದಾರೆ ಅನ್ನೋ ಅಷ್ಟು ನೀವು ಪ್ರೆಸೆನ್ಸ್ ನ ಫೀಲ್ ಮಾಡಬಹುದು. ಓಕೆ, ರಿಲ್ಯಾಕ್ಸ್. ನೇರವಾಗಿ ಕುತ್ಕೊಳ್ಳಿ. ಇಫ್ ಯು ವಾಂಟ್ ನೀವು ಮಲಗಿ ಕೂಡ ಮಾಡ್ಬೋದು. ಯಾರಾದ್ರೂ ಬೆಡ್ ರೆಸ್ಟ್ ಅಲ್ಲಿ ಇದ್ರೆ ಮಾತ್ರ ಪಾರ್ಟ್ನರ್ಸ್ ಅವ್ರಿಗೆ ಸಪೋರ್ಟ್ ಮಾಡಿ. ಯು ಕ್ಯಾನ್ ಟೇಕ್ ಸಪೋರ್ಟ್ ಆಫ್ ಪಿಲ್ಲೋಸ್. ರಿಲ್ಯಾಕ್ಸ್. ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡಿ. ಕಣ್ಣುಗಳನ್ನ ಮುಚ್ಚಿ. ಫೀಲ್ ದ ಟಚ್ ಆಫ್ ಯುವರ್ ಪಾರ್ಟ್ನರ್. ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ನೆತ್ತಿಯ ಭಾಗ, ಹಣೆಯ ಭಾಗ, ಕಣ್ಣುಗಳು, ಕೆನ್ನೆ, ಮೂಗು, ಮೇಲ್ದುಟಿ, ಕೆಳದುಟಿ, ನಿಮ್ಮ ಇಡೀ ಮುಖ ರಿಲ್ಯಾಕ್ಸ್ ಆಗಿರ್ಲಿ. ನಿಮ್ಮ ಕಿವಿಗಳು, ಕುತ್ತಿಗೆ ಹಿಂಭಾಗ ರಿಲ್ಯಾಕ್ಸ್ ಆಗ್ಲಿ. ರಿಲ್ಯಾಕ್ಸ್ ಯ ಶೋಲ್ಡರ್ಸ್. 2 ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ. 2 ಕೈಗಳನ್ನ ಸಂಪೂರ್ಣವಾಗಿ ಬೆರಳಿನ ತುದಿಯವರೆಗೆ ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಮ ಎದೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ಹೊಟ್ಟೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ಸಂಪೂರ್ಣ ಬೆನ್ನೆಲುಬನ್ನ ಕೆಳಗಿನವರೆಗೆ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ your lower back, lower abdomen. ನಿಮ್ಮ 2 ಕಾಲುಗಳನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ.
ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯೋರ್ ಕಂಪ್ಲೀಟ್ ಬಾಡಿ. ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ಫೀಲ್ ದ ಟಚ್ ಆಫ್ ಯೋರ್ ಪಾರ್ಟ್ನರ್. ಒಂದು ಕೈ ಅಥವಾ ಎರಡು ಕೈ. ನಿಮ್ಮ ಪಾರ್ಟ್ನರ್ ಯಾವ ಕೈಯನ್ನ ಹಿಡ್ಕೊಂಡಿದ್ದಾರೆ ಅದನ್ನ ಹಾಗೆ ಫೀಲ್ ಮಾಡಿ. ಫೀಲ್ ದ ವಾರ್ಮ್ತ್. ಅಲ್ಲಿರುವಂತಹ ಬೆಚ್ಚನೆಯ ಭಾವವನ್ನ ಫೀಲ್ ಮಾಡಿ. ಫೀಲ್ ದ ಟಚ್. ಆ ಸ್ಪರ್ಶವನ್ನ ಫೀಲ್ ಮಾಡಿ. ಇದೇ ರೀತಿ ಒಬ್ಬರಿಗೊಬ್ಬರು ನೀವು ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಅನ್ನೋ ತರ ಫೀಲ್ ದ ಲವ್ ಅಂಡ್ ಕೇರ್. ಅವರ ಪ್ರೀತಿ ಮತ್ತು ಕಾಳಜಿಯನ್ನ ಫೀಲ್ ಮಾಡಿ. ಆಫ್ಟರ್ ನವರಾತ್ರಿ ದಿಸ್ ಇಸ್ ವೆರಿ ಗುಡ್ ವೈಬ್ರೇಷನ್. ಇದೇ ಒಂದು ವೈಬ್ರೇಷನ್ ಇಂದ ನಾವು ಇವತ್ತು ಒಂದು ಬ್ಯೂಟಿಫುಲ್ ಜರ್ನಿಗೆ ಹೋಗೋಣ. ಲೈಕ್ ಅ ಡ್ರೀಮ್ ವರ್ಲ್ಡ್. ಒಂದು ಕನಸಿನ ಲೋಕದ ತರ ಒಂದು ಬ್ಯೂಟಿಫುಲ್ ಜರ್ನಿಗೆ ಇವತ್ತು ನಾವು ಮೆಡಿಟೇಷನ್ ಮೂಲಕ ತಲುಪೋಣ. ಈಗ ನೀವು ಎಲ್ಲರೂ ಕೂಡ ನಿಮ್ಮ ಪಾರ್ಟ್ನರ್ನ ಕೈ ಹಿಡ್ಕೊಂಡು ವಿಜುವಲೈಸ್ ಮಾಡ್ತಾ ಬನ್ನಿ. ದೃಶ್ಯೀಕರಣ ಮಾಡಿ. ನಾನು ಹೇಳ್ತಾ ಇರೋದೆಲ್ಲದನ್ನು ಕೂಡ ನನ್ನ ವಾಯ್ಸ್ ನಿಮ್ಗೆ ತಲುಪ್ತಾ ಇರ್ಲಿ, ಕೇಳಿಸ್ಕೊಳ್ತಾ ಅದೇ ರೀತಿ ಇಮ್ಯಾಜಿನೇಷನ್ ದೃಶ್ಯೀಕರಣವನ್ನ ವಿಜುವಲೈಸೇಷನ್ ಮಾಡ್ತಾ ಬನ್ನಿ. ಹಾಗೆ ಪಿಕ್ಚರ್ಸ್ ಫಾರ್ಮ್ ಅಲ್ಲಿ ಥಿಂಕ್ ಮಾಡ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ. ಈಗ ನೀವು ಇಬ್ಬರೂ ಕೂಡ ನೀವಿರುವಂತಹ ಜಾಗದಿಂದ ಹೊರಗಡೆ ಬರ್ತಾ ಇದ್ದೀರಾ. ನಿಮ್ಮ ಫಿಸಿಕಲ್ ಬಾಡಿ ಅಲ್ಲೇ ಇದೆ. ಮೆಂಟಲಿ ನೀವಿಬ್ಬರೂ ಕೂಡ ಜೊತೆಯಾಗಿ ಆ ಪ್ಲೇಸ್ ಇಂದ ಹೊರಗಡೆ ಬರ್ತಾ ಇದ್ದೀರಾ. ನಿಮ್ಮ ರೂಮಿಂದ ನೀವು ಹೊರಗಡೆ ಕಾಲಿಟ್ಟ ತಕ್ಷಣ 3 ಮೆಟ್ಟಿಲುಗಳು 3, 2, 1 ನಿಧಾನವಾಗಿ ಇಬ್ಬರು ಜೊತೆಯಾಗಿ ಕಾಲಿಟ್ಟು ಕೆಳಗಡೆ ಬರ್ತಾ ಇದ್ದೀರಾ. ಅಲ್ಲಿ ಹುಲ್ಲಿನ ಹಾಸಿಗೆ ನಿಮಗೋಸ್ಕರ ಒಂದು ದೊಡ್ಡ ಪಾರ್ಕ್, ಉದ್ಯಾನವನ. ಅದರಲ್ಲಿ ನೀವಿಬ್ಬರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀರಾ ಕೈ ಕೈ ಹಿಡ್ಕೊಂಡು. ಪ್ರೆಗ್ನೆಂಟ್ ಇರೋರು, ಯಾರು ಪ್ರೆಗ್ನೆನ್ಸಿಗೋಸ್ಕರ ಪ್ಲಾನ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ವಿಜುವಲೈಸ್ ಮಾಡಿ. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಅಲ್ಲಿ ಸುತ್ತಮುತ್ತ ಸುಮಾರು ಹೂವಿನ ಗಿಡಗಳು, ನಿಮ್ಗೆ ಇಷ್ಟವಾದ ಹೂವಿನ ಸ್ಮೆಲ್ ಬರ್ತಾ ಇದೆ. ಅಲ್ಲಿರುವಂತಹ ಅರೋಮಾ ಆಗಿರಬಹುದು, ಫ್ರೆಗ್ರೆನ್ಸ್ ಆಗಿರಬಹುದು, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನಿಮಗೆ ಇಷ್ಟವಾದ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗ್ತಾ ಇದೆ. ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇಬ್ಬರು ಒಬ್ಬರನ್ನೊಬ್ರು ಕೈ ಹಿಡ್ಕೊಂಡು ಜೊತೆಯಾಗಿ ನಡೀತಾ ಇದ್ದೀರಾ, ಹೆಜ್ಜೆ ಹಾಕ್ತಾ ಇದ್ದೀರಾ. ಆ ಹುಲ್ಲಿನ ಮೇಲೆ ಇರುವಂತಹ ಚಿಕ್ಕ ಚಿಕ್ಕ ಮಳೆಯ ಹನಿಗಳು ನಿಮ್ಮ ಪಾದವನ್ನ ಸ್ಪರ್ಶ ಮಾಡ್ತಾ ಇದೆ. ಫೀಲಿಂಗ್ ವೆರಿ ಹ್ಯಾಪಿ. ತುಂಬಾ ಖುಷಿ ಆಗ್ತಾ ಇದೆ. ಇಬ್ಬರು ಜೊತೆಯಾಗಿ ಹೆಜ್ಜೆ ಹಾಕ್ತಾ ಇದ್ದೀರಾ. ಯು ಆರ್ ಡ್ರೆಸ್ಡ್ ಅಪ್ ಇನ್ ಅ ಬ್ಯೂಟಿಫುಲ್ ಅಟೈರ್. ಒಂದು ಸಾಂಪ್ರದಾಯಿಕವಾದ ಉಡುಗೆಯನ್ನ ತೊಟ್ಟು ಇಬ್ಬರೂ ಕೂಡ ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದ್ದೀರಾ. ಯು ಕ್ಯಾನ್ ಫೀಲ್ ದ ವೈಬ್. ಅಲ್ಲಿರುವಂತಹ ವೈಬ್ರೇಷನ್ಸ್ ನ ನೀವು ಫೀಲ್ ಮಾಡ್ತಾ, ಹಕ್ಕಿಗಳ ಕಲರವನ್ನ ಕೇಳಿಸ್ಕೊಳ್ತಾ, ಅಲ್ಲಿರುವಂತಹ ಹೂವು, ಹಣ್ಣು, ಗಿಡ, ಮರಗಳನ್ನೆಲ್ಲ ನೋಡ್ತಾ, ಸುತ್ತಲೂ ಹಸಿರು, ಬಣ್ಣ ಬಣ್ಣದ ಚಿಟ್ಟೆಗಳು, ಬಣ್ಣ ಬಣ್ಣದ ಹೂಗಳು, ದೂರದಲ್ಲೆಲ್ಲೋ ಆಕಾಶದಲ್ಲಿ ಕಾಮನಬಿಲ್ಲು, ಸೂರ್ಯ, ಮೋಡ, ನೀಲಿ ಆಕಾಶ, ಪ್ರಶಾಂತವಾದಂತಹ ಜಾಗ. ಇಬ್ಬರು ಆರಾಮವಾಗಿ ಅಲ್ಲಿ ಸುತ್ತಲೂ ನೋಡ್ತಾ ಹಸಿರನ್ನ ಎಂಜಾಯ್ ಮಾಡ್ತಾ ಆರಾಮವಾಗಿ ಹೋಗ್ತಾ ಇದ್ದೀರಾ. ಖುಷಿಯಾಗಿ ಹೆಜ್ಜೆ ಹಾಕ್ತಾ ಇದ್ದೀರಾ ಒಟ್ಟಿಗೆ.
ಈಗ ಅಲ್ಲಿ ಒಂದು ದೂರದಲ್ಲಿ ಬೆಂಚ್ ಕಾಣಿಸ್ತಾ ಇದೆ. ಅಲ್ಲಿ ಹೋಗಿ ನೀವು ಕೂತ್ಕೊಳ್ತಾ ಇದ್ದೀರಾ. ಮುಂದೆ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳು ಕಾಣಿಸ್ತಾ ಇದೆ. ದೂರದಲ್ಲಿ ಹಕ್ಕಿ ಹಾರ್ತಾ ಇರೋದು ಕಾಣಿಸ್ತಾ ಇದೆ. ಅದೇ ರೀತಿ ಎಲ್ಲೋ ನೀರಿನ ಜುಳು ಜುಳು ಹರಿಯುವ ನೀರಿನ ಶಬ್ದ ಕೇಳಿಸ್ತಾ ಇದೆ. ಅಲ್ಲಿ ನೀವಿಬ್ಬರು ಕುತ್ಕೊಂಡು ಮಾತಾಡ್ತಾ ಇದ್ದೀರಾ, ನಗ್ತಾ ಇದ್ದೀರಾ, ಒಬ್ರಿಗೊಬ್ರು ನಗಿಸ್ತಾ ಇದ್ದೀರಾ. ಖುಷಿಯಾಗಿ ಒಳ್ಳೆಯ ಕ್ಷಣಗಳನ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಅಲ್ಲಿ ಪಕ್ಕದಲ್ಲೇ ಒಂದು ಮರ ಕಾಣಿಸ್ತಾ ಇದೆ. ಅದರ ಕೆಳಗಡೆ ಹೋಗಿ ನೀವು ಕೂತ್ಕೋತಾ ಇದ್ದೀರಾ. ಈ ಮರ ಕಲ್ಪವೃಕ್ಷ. ತುಂಬಾ ಸುಂದರವಾಗಿ ಹೊಳಿತಾ ಇದೆ, ಕಂಗೊಳಿಸ್ತಾ ಇದೆ. ಈ ಕಲ್ಪವೃಕ್ಷದ ಕೆಳಗಡೆ ಕುತ್ಕೊಂಡು ನೀವು ಏನ್ ಬೇಡ್ಕೊಂಡ್ರು ಅದೆಲ್ಲಾನು ಆಗತ್ತೆ. ಈಗ ಈ ಕ್ಷಣ ನೀವೆಲ್ಲರೂ ನಿಮಗೆ ಏನ್ ಬೇಕು ಅಂತ ಅನ್ಕೊಂಡಿದ್ದೀರೋ ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ನಿಮ್ಮ ಪಾರ್ಟ್ನರ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀರಾ, ಹಂಚ್ಕೊಳ್ತಾ ಇದ್ದೀರಾ. ಆ ಕಲ್ಪವೃಕ್ಷ ಅದಕ್ಕೆಲ್ಲದಕ್ಕೂ ಅಸ್ತು ಹೇಳ್ತಾ ಇದೆ. ನೀವು ಕೇಳಿದ್ದನ್ನೆಲ್ಲ ಕೊಡೋದಕ್ಕೆ ತಯಾರಾಗಿದೆ. ಈಗ ನಿಮ್ಮ ಪಕ್ಕದಲ್ಲೇ ಒಂದು ಪೆನ್ ಮತ್ತು ಪೇಪರ್ ಇದೆ. ಅದನ್ನ ತೆಗೆದುಕೊಂಡು ನೀವು ನಿಮ್ಮ ಲೈಫ್ ನ ಡಿಸೈನ್ ಮಾಡ್ತಾ ಇದ್ದೀರಾ. ನೀವಿಬ್ಬರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಿಮಗೆ ಬೇಕಾದಂತಹ ಲೈಫ್ ಇಲ್ಲಿಂದ 5 ವರ್ಷದ ನಂತರ ಅಷ್ಟರ ಒಳಗಡೆ ನಮ್ಮ ಜೀವನ ಹೇಗಿರುತ್ತೆ ಅದನ್ನೆಲ್ಲ ನೀವಿಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಿ ಡಿಸ್ಕಸ್ ಮಾಡಿ ಬರಿತಾ ಇದ್ದೀರಾ ಚಿತ್ರಗಳ ರೂಪದಲ್ಲಿ. ಅಲ್ಲಿ ಎಷ್ಟೋ ಕಲರ್ ಪೆನ್ಸಿಲ್ಸ್ ಇದೆ. ಅದನ್ನೆಲ್ಲ ಕುತ್ಕೊಂಡು ಯೂಸ್ ಮಾಡ್ಕೊಂಡು ನೀವು ತುಂಬಾ ಸುಂದರವಾದ ಲೈಫ್ ನ ಡಿಸೈನ್ ಮಾಡ್ತಾ ಇದ್ದೀರಾ ಇಬ್ಬರು ಕೂಡ ಕಲ್ಪವೃಕ್ಷದ ಕೆಳಗಡೆ ಕುತ್ಕೊಂಡು. ಟೇಕ್ ಯೋರ್ ಟೈಮ್. 1 ನಿಮಿಷದ ಕಾಲ ಟೈಮ್ ತಗೊಳ್ಳಿ. ನಿಮಗೆ ನಿಜವಾಗ್ಲೂ ಜೀವನದಲ್ಲಿ ಏನೇನು ಬೇಕು ಅನ್ನೋದನ್ನ ನಿಮ್ಮ ಕಲ್ಪನೆಗಳ ಲೋಕದಲ್ಲಿ ಚಿತ್ರಣಗಳ ರೂಪದಲ್ಲಿ ನೀವು ಥಿಂಕ್ ಮಾಡ್ತಾ ಬನ್ನಿ, ಯೋಚನೆ ಮಾಡ್ತಾ ಬನ್ನಿ. ಸ್ಪಷ್ಟವಾಗಿ ಈ ಚಿತ್ರಣ ನಿಮ್ಗೆಲ್ಲರಿಗೂ ಕಾಣಬೇಕು. ಸ್ಪಷ್ಟವಾಗಿ ನನ್ನ ಕರಿಯರ್ ಆಗಿರಬಹುದು ಅಥವಾ ಮನೆ ಆಗಿರಬಹುದು, ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅತ್ತೆ ಮಾವ ಎಲ್ಲರನ್ನೂ ಒಳಗೊಂಡಂತಹ ಬ್ಯೂಟಿಫುಲ್ ಫ್ಯಾಮಿಲಿ. ನೀವು ಯಾವ ಮನೆಯಲ್ಲಿ ಇರ್ತೀರಾ, ನಿಮ್ಮ ಸುತ್ತಲಿನ ವಾತಾವರಣ ಹೇಗಿರುತ್ತೆ, ಮಗುವಿನ ಬೆಳವಣಿಗೆಗೆ ಬೇಕಾದಂತಹ ಎಷ್ಟೋ ವಿಷಯಗಳನ್ನ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ನಿಮ್ಮ ಮಗುವಿನ ಆಟಿಕೆಗಳನ್ನು ಕೂಡ ಸೈಕಲ್ ಆಗಿರಬಹುದು ಅಥವಾ ಬೇರೆ ಗೊಂಬೆಗಳಾಗಿರಬಹುದು, ಎಷ್ಟೋ ಆಟಿಕೆಗಳನ್ನ ನೀವು ನಿಮ್ಮ ಮಗು ಅದರ ಜೊತೆ ಆಡ್ತಾ ಇರೋ ಹಾಗೆ ನೋಡ್ತಾ ಇದ್ದೀರಾ. ನಿಮ್ಮ ಮಗು ಬೆಳೆದು 5 ವರ್ಷ, ಇಲ್ಲಿಂದ 5 ವರ್ಷದ ಒಳಗಡೆ ನಿಮ್ಮ ಮಗು ಅಥವಾ ಮಕ್ಕಳು ಹೇಗೆ ಆಟ ಆಡ್ತಾ ಇರ್ತಾರೆ, ಎಲ್ಲಿರ್ತಾರೆ, ಹೇಗಿರ್ತಾರೆ, ಯಾವ ಸ್ಕೂಲ್ ಅಥವಾ ಅವರಿಗೆ ಸಿಗುವಂತಹ ಒಳ್ಳೆ ವಿದ್ಯಾಭ್ಯಾಸ ಎಜುಕೇಶನ್ ಎಲ್ಲದನ್ನು ಕೂಡ ಅವರಿಗೆ ಸಿಕ್ಕಂತಹ ಒಳ್ಳೆಯ ವಾತಾವರಣ, ಗುಡ್ ರಿಲೇಶನ್ಶಿಪ್ಸ್, ನಿಮ್ಮ ತಂದೆ ತಾಯಿ ಆಗಿರಬಹುದು, ಬಂಧು ಬಳಗದವರಾಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಎಲ್ಲರ ಜೊತೆ ಆ ಮಗು ಖುಷಿಯಾಗಿ ಆಟ ಆಡ್ತಾ ಇರೋ ಹಾಗೆ ವಿಜುವಲೈಸ್ ಮಾಡ್ತಾ ಫೀಲ್ ಮಾಡ್ತಾ ಇನ್ನು ನಿಮಗೆ ಏನೇನ್ ಬೇಕನ್ಸುತ್ತೋ
ನಿಮ್ಮ ಕರಿಯರ್ ಅಲ್ಲಿ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಾಗಿರಬಹುದು, ನಿಮಗೆ ಪ್ರಮೋಷನ್ ಸಿಕ್ಕಿರೋದಾಗಿರಬಹುದು, ನಿಮಗೆ ಇಷ್ಟವಾಗುವಂತಹ ಕೆಲಸಗಳನ್ನ ನೀವು ಮಾಡ್ತಾ ಇರೋದಾಗಿರಬಹುದು, ನಿಮ್ಮ ಹವ್ಯಾಸಗಳನ್ನ ಖುಷಿಯಾಗಿ ನೀವು ಅಭ್ಯಾಸ ಮಾಡ್ತಾ ಇರೋದಾಗಿರಬಹುದು, ನೀವು ನಿಮ್ಮ ಮಕ್ಕಳ ಜೊತೆ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್ ಯಾವ್ದಾದ್ರೂ ಆಗಿರಬಹುದು, ಅಥವಾ ಒಳಗಿನ ಕ್ರೀಡೆಗಳು ಎಲ್ಲದನ್ನು ಕೂಡ, ಚೆಸ್ ಆಗಿರಬಹುದು, ಕೇರಂ ಆಗಿರಬಹುದು, ನೀವು ನಿಮ್ಮ ಮಕ್ಕಳ ಜೊತೆ ಯಾವ ಯಾವ ಆಟಗಳನ್ನ ಆಡ್ತೀರಾ ಎಲ್ಲದನ್ನ ಹಾಗೇ ವಿಜುವಲೈಸ್ ಮಾಡ್ತಾ ಬನ್ನಿ. ಯಾಕೆ, ಹೇಗೆ, ಏನು ಏನೂ ಬೇಡ, ಯಾವ ಡೌಟ್ಸ್ ಇಲ್ಲದೆ ಎಲ್ಲದನ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಹಾಗೇ ಕನಸುಗಳನ್ನ ಜೋಡಿಸ್ತಾ ಹೋಗಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಎಲ್ಲ ಕನಸುಗಳನ್ನ ನೀವು ಚಿತ್ರಣಗಳ ರೂಪದಲ್ಲಿ ನಿಮ್ಮ ಕೈಯಲ್ಲಿರೋ ಪೇಪರ್ ಅಲ್ಲಿ ಬರ್ದಿದ್ದೀರಾ. ಅದನ್ನೆಲ್ಲ ಆ ಕಲ್ಪವೃಕ್ಷಕ್ಕೆ ಅರ್ಪಿಸಿ. ಯು ಆರ್ ಡಿಟ್ಯಾಚಿಂಗ್ ಯೋರ್ ಸೆಲ್ಫ್. ಈಗ ಈ ಎಲ್ಲ ಆಸೆಗಳನ್ನ ಆ ಕಲ್ಪವೃಕ್ಷಕ್ಕೆ ಒಪ್ಪಿಸಿ ನಿಮ್ಮನ್ನ ನೀವು ಡಿಟ್ಯಾಚ್ ಮಾಡಿಕೊಂಡು ಇಬ್ಬರು ಕೈ ಕೈ ಹಿಡ್ಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀರಾ. ಹೊರಡಕ್ಕೂ ಮುಂಚೆ ಆ ಕಲ್ಪವೃಕ್ಷಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ಕನಸುಗಳನ್ನ ನೆರವೇರಿಸುವ ಜವಾಬ್ದಾರಿಯನ್ನ ಅದಕ್ಕೆ ಒಪ್ಪಿಸಿ ನೀವು ಅಲ್ಲಿಂದ ಹೋಗ್ತಾ ಇದ್ದೀರಾ. ಮತ್ತೆ ಆ ಬೆಂಚ್ ಮೇಲೆ ಬಂದು ಕುತ್ಕೋತಾ ಇದ್ದೀರಾ. ಅಲ್ಲಿರುವಂತಹ ಸುತ್ತಲಿನ ವಾತಾವರಣವನ್ನ ಎಂಜಾಯ್ ಮಾಡ್ತಾ ಖುಷಿಯಾಗಿ ಇಬ್ಬರೂ ಕೈ ಕೈ ಹಿಡ್ಕೊಂಡು ನೀವಿಬ್ಬರು ಪ್ರಾಮಿಸ್ ಮಾಡ್ತಾ ಇದ್ದೀರಾ ಒಬ್ಬರಿಗೊಬ್ಬರು, ಇದುವರೆಗೂ ಜೀವನದಲ್ಲಿ ಬಂದಿರುವಂತಹ ಎಲ್ಲ ಸುಖ ದುಃಖಗಳನ್ನ ಜೊತೆಯಾಗಿ ಹಂಚ್ಕೊಂಡಂತಹ ನೀವು ಮುಂದೆನೂ ಕೂಡ ಮಗು ಆದ್ಮೇಲೆ ಆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಒಟ್ಟಾಗಿ ಖುಷಿಯಾಗಿ ಹ್ಯಾಂಡಲ್ ಮಾಡ್ತೀರಾ. ಇಬ್ಬರು ಒಬ್ಬರಿಗೊಬ್ಬರು ಪ್ರಾಮಿಸ್ ಮಾಡಿ ಎಲ್ಲ ಕಷ್ಟಗಳಲ್ಲೂ ನೋವುಗಳಲ್ಲೂ ಕೂಡ ನೀವಿಬ್ಬರು ಒಬ್ಬರಿಗೊಬ್ಬರು ಹೆಗಲಾಗಿ ನಿಲ್ತೀರಾ ಅಂತ ಹೇಳಿ. ಮತ್ತು ಇದುವರೆಗೂ ನೀವು ಎಷ್ಟು ವಿಷಯಗಳಲ್ಲಿ ಜೊತೆಯಾಗಿ ನಿಂತಿದ್ದೀರಾ ಅನ್ನೋದನ್ನ ಮತ್ತೊಮ್ಮೆ ನಿಮ್ಮ ಮನಸ್ಸಿಗೆ ತಂದ್ಕೊಳ್ತಾ ಹೋಗಿ. ಮದುವೆ ಆದಾಗಿನಿಂದ ಅಥವಾ ಅದಕ್ಕೂ ಮುಂಚಿನಿಂದ ಇಲ್ಲಿಯವರೆಗೆ ಎಷ್ಟೋ ಕಷ್ಟಗಳನ್ನ ಒಟ್ಟಿಗೆ ಎದುರಿಸಿ ಮೇಲ್ ಬಂದಿರೋದನ್ನ ಫೀಲ್ ಮಾಡ್ತಾ ಹೋಗಿ. ನಿಮ್ಮ ಪಾರ್ಟ್ನರ್ಗೆ ನೀವು ಕೃತಜ್ಞತೆಗಳನ್ನ ಸಲ್ಲಿಸಿರಬಹುದು, ಅಥವಾ ಎಷ್ಟೋ ವಿಷಯಗಳಲ್ಲಿ ಸಂದರ್ಭಗಳಲ್ಲಿ ನಿಮಗೆ ಅವ್ರಿಗೆ ಯಾವ ಕೃತಜ್ಞತೆಗಳನ್ನು ಸಲ್ಲಿಸೋಕೆ ಆಗದೇ ಇರಬಹುದು. ದಿಸ್ ಇಸ್ ದ ಟೈಮ್ ಅದನ್ನೆಲ್ಲಾನು ಕೂಡ ನೆನಪು ಮಾಡ್ಕೊಂಡು, ಎಷ್ಟೋ ದಿನ ಅವ್ರು ನಿಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಂತಹ ಎಲ್ಲ ಸಿಚುಯೇಷನ್ ಗಳನ್ನ ನೆನಪು ಮಾಡ್ಕೊಳ್ತಾ ಮುಂದೆನೂ ಕೂಡ ಇದೇ ರೀತಿ ಜೊತೆಯಾಗಿರ್ತೀರಾ ಅನ್ನೋ ತರ ಪ್ರಾಮಿಸ್ ಮಾಡಿ. ರಿಲ್ಯಾಕ್ಸ್. ಈಗ ಅಲ್ಲಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಮತ್ತೆ ಅದೇ ಎಲ್ಲ ವಾತಾವರಣವನ್ನ ಎಂಜಾಯ್ ಮಾಡ್ತಾ ಫೀಲ್ ಮಾಡ್ತಾ ಮತ್ತೆ ಅದೇ ಪ್ಲೇಸ್ಗೆ ವಾಪಸ್ ಬರ್ತಾ ಇದ್ದೀರಾ. ಸುತ್ತಲಿನ ಎಲ್ಲ ಗಿಡ ಮರಗಳನ್ನ ನೋಡ್ತಾ ನೀವು ಮತ್ತೆ ಅದೇ ದಾರಿಯಲ್ಲಿ ವಾಪಸ್ ಬರ್ತಾ ಇದ್ದೀರಾ. ಈಗ ಮೆಟ್ಟಿಲುಗಳನ್ನ ನೀವು ಹತ್ತಿ ನಿಮ್ಮ ರೂಮ್ಗೆ ಹೋಗ್ತಾ ಇದ್ದೀರಾ. 1 2 3. ಈಗ ನಿಮ್ಮ ರೂಮ್ ನಲ್ಲಿ ನಿಮ್ಮ ಪಾರ್ಟ್ನರ್ ಮತ್ತು ನೀವು ಇರೋದನ್ನ ಹಾಗೆ ಫೀಲ್ ಮಾಡ್ತಾ ರಿಲ್ಯಾಕ್ಸ್.
ಈಗ ನಿಮ್ಮ ಫಿಸಿಕಲ್ ಬಾಡಿ ಹಾಗೂ ನಿಮ್ಮ ಎನರ್ಜಿ ಬಾಡಿ ಒಂದಾಗಿದೆ. ನಿಮ್ಮ ರೂಮ್ ನಲ್ಲಿ ನಿಮ್ಮ ಪ್ರೆಸೆನ್ಸ್ ನ ಫೀಲ್ ಮಾಡ್ತಾ ಟೇಕ್ ಅ ಡೀಪ್ ಬ್ರೆತ್ ಇನ್. 1 2 3. Breathe out. 1 2 3 4 5. Breathe in. 1 2 3. Breathe out. 1 2 3 4 5. Relax. ರಿಲ್ಯಾಕ್ಸ್. ಈಗ ನೀವಿಬ್ಬರು ಒಬ್ಬರಿಗೊಬ್ಬರು ಸಪೋರ್ಟಿವ್ ಆಗಿರೋದನ್ನ ಹಾಗೆ ಫೀಲ್ ಮಾಡ್ತಾ ಫೀಲ್ ದಿ ಲವ್, ಫೀಲ್ ದಿ ಕೇರ್, ಫೀಲ್ ದಿ ಸಪೋರ್ಟ್. ಈಗ ಎರಡೂ ಕೈಗಳನ್ನ ರಬ್ ಮಾಡಿ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ಈಗ ನಿಮ್ಮ ಎರಡೂ ಕೈಗಳನ್ನ ನೋಡಿ ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡೆಯಿರಿ. Yes. Thank you. ಓಕೆ, ಹೇಗ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಒಂದು ನಿಮಿಷ ನಾನು ಬರ್ತೀನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಈಗ ನೀವೆಲ್ಲರೂ ಒಂದು ಪೆನ್ ಅಂಡ್ ಪೇಪರ್ ಇದ್ರೆ ತಗೊಂಡು, ಹಸ್ಬೆಂಡ್ ಇದನ್ನ ಖಂಡಿತ ಮಾಡ್ಲೇಬೇಕು, ಕಮಿಟ್ಮೆಂಟ್ ಲೆಟರ್. ಓಕೆ, ವೈಫ್ ಕೂಡ ಬರಿಬಹುದು. ರೈಟ್ ಅ ಕಮಿಟ್ಮೆಂಟ್ ಲೆಟರ್, ನೀವು ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ತೀರಾ ಅಂತ ಹೇಳಿ. ಓಕೆ, ಸೊ ಯಾರ್ ಪಾರ್ಟ್ನರ್ಸ್ ಜೊತೆಗಿಲ್ಲ, ನೀವು ನಿಮ್ಮ ಪಾರ್ಟ್ನರ್ಗೆ ಬರೀರಿ. ಓಕೆ, ಬಟ್ ಹಸ್ಬೆಂಡ್ ಖಂಡಿತ ಬರಿಬೇಕು ಇದನ್ನ, ಯಾರ್ಯಾರ ಪಾರ್ಟ್ನರ್ ಜೊತೆಗಿದ್ದೀರಾ ಅವರು. ಓಕೆ, ಒಂದು ಕಮಿಟ್ಮೆಂಟ್ ಲೆಟರ್. ಓಕೆ, ಟೇಕ್ 5 minutes ಆಫ್ ಟೈಮ್. ಅದಕ್ಕೂ ಮುಂಚೆ ಆದ್ರೆ ಡನ್ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ ನಂಗೆ. ಐ ವಿಲ್ ಬಿ ಬ್ಯಾಕ್ ಇನ್ ಎ ಮಿನಿಟ್. ಬರಿತಾ ಇರಿ.
ಓಕೆ, ಡನ್. ಓಕೆ, ಸರಿ. ಎಸ್, ಇವಾಗ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಓಕೆ, ಲೆಟ್ ಅಸ್ ಡೂ ಒನ್ ಥಿಂಗ್. ಕೆಲವೊಂದು ಒಗಟುಗಳನ್ನ ಕೇಳ್ತೀನಿ, ಯಾರು ಬೇಗ ಆನ್ಸರ್ ಮಾಡ್ತೀರಾ ನೋಡೋಣ. ಓಕೆ, ಎಸ್. ಓಕೆ, ರೆಡಿನಾ? ಸ್ಟಾರ್ಟ್ ಮಾಡೋಣ. ಓಕೆ. ಕಿರೀಟ ಇದೆ, ರಾಜ ಅಲ್ಲ. ಕಲಾ ತಿಳಿಸುತ್ತೆ, ಗಡಿಯಾರವಲ್ಲ. ಇದೇನೋ ಸರಿ ಇಲ್ಲ, ಇದು ನೆಕ್ಸ್ಟ್ ಚೇಂಜ್ ಮಾಡ್ತೀನಿ. ಒಂದ್ ನಿಮಿಷ, ಇದು ಬೇಡ. ಓಕೆ. ಹೋಗೋದು, ಮುಳುಗೋದು, ತರೋದು ಏನು? ಹೋಗೋದು, ಮುಳುಗೋದು, ತರೋದು. ಎಲೆ ಅಡಿಕೆ ಸುಣ್ಣ. ಏನಂದ್ರಿ? ಎಲೆ ಎಲೆ ಅಡಿಕೆ ಅಡಿಕೆ ಸುಣ್ಣ. ಸುಣ್ಣನ? ಓಕೆ, ಅಲ್ಲ. ಬಿಂದಿಗೆ. ಕರೆಕ್ಟ್. ಯಾರು? ಕಲಾವತಿ ಅವರು ಹೇಳಿದ್ದಾರೆ. ಓಕೆ, ಗುಡ್. ಬಿಂದಿಗೆ. ಹ್ಮ್. ಓಕೆ. ಗುಂಡಾಕಾರ, ಮೈಯೆಲ್ಲ ತೂತು. ದೋಸೆ. ಹೇಳಿ. ಹಾ, ದೋಸೆ. ಕರೆಕ್ಟ್, ದೋಸೆ. ಅನ್ನ ಮಾಡಲಿಕ್ಕೆ ಬಾರದಂತಹ ಅಕ್ಕಿ ಯಾವುದು? ಅನ್ನ ಮಾಡಕ್ ಬರಲ್ಲ, ಅನ್ನ ಮಾಡಲಿಕ್ಕೆ ಬಾರದಂತಹ ಅಕ್ಕಿ. ಏಲಕ್ಕಿ. ಏಲಕ್ಕಿ. ಗುಡ್, ಗೌರೀಶ್ ಅವ್ರು ಹೇಳ. ಓಕೆ. ಗ್ರೇಟ್. ತುಂಬಾ ಫಾಸ್ಟ್ ಇದ್ದೀರಾ ಇಲ್ಲ. ಬೆಳ್ಳಿ ಬಟ್ಟಲಲ್ಲಿ ಮುತ್ತಿನ ಬಿಂದು. ಬೆಳ್ಳಿ ಬಟ್ಟಲಲ್ಲಿ ಮುತ್ತಿನ ಬಿಂದು. ನಕ್ಷತ್ರವ? ಹಾ, ಕರೆಕ್ಟ್. ಯಾರು ಹೇಳಿದ್ದು? ನಾನು. ಶ್ರುತಿ ಅವರಾ? ಓಕೆ, ಗುಡ್ ಗುಡ್. ಹಾ, ಇದು ಮೇ ಬಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಯಾರು ಬೇಗ ಹೇಳ್ತೀರಾ ನೋಡೋಣ. ಊರಿಗೆಲ್ಲ ಒಂದೇ ಕಂಬಳಿ. ಊರಿಗೆಲ್ಲ ಒಂದೇ ಕಂಬಳಿ. ಆಕಾಶ. ಎಸ್. ಹೌದು, ಶ್ರುತಿ ಅವ್ರು ಹೇಳಿದ್ರು, ಪವಿತ್ರ ಹೇಳಿದ್ರು. ಓಕೆ, ಗುಡ್. ಕರಿ ಹೊಲದ ಮಧ್ಯದಲ್ಲಿ ಬೇಲಿ ದಾರಿ. ಇದು ಹುಡುಗಿರಿಗೆ ಗೊತ್ತಿರುತ್ತೆ. ಕೂದ್ಲು. ಕೂದಲು. ಕೂದಲು. ಹಾ, ಕರೆಕ್ಟ್. ಬೈತಲೆ. ವೆರಿ ಗುಡ್, ವೆರಿ ಗುಡ್. ಓಕೆ, ತುಂಬಾ ಫಾಸ್ಟ್ ಇದ್ದೀರಾ ಎಲ್ಲರೂ. ಕಣ್ಣಿಗೆ ಹತ್ತಿರ, ಕಾಲಿಗೆ ದೂರ. ಕಣ್ಣಿಗೆ ಹತ್ತಿರ, ಕಾಲಿಗೆ ದೂರ. ಕಣ್ಣೀರು. ಅಲ್ಲ. ಓಕೆ, ಗುಡ್ ಗೆಸ್. ಆದ್ರೆ ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರಿ. ಕನ್ನಡಕ. ಕನ್ನಡಕ. ಓಕೆ, ನವೀನ್ ಅವರು. ಓಕೆ, ನವೀನ್ ಅವರು ಯಾರ ಹಸ್ಬೆಂಡ್? ಓಕೆ, ಇಫ್ ಯು ಕ್ಯಾನ್, ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬಹುದು, ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಹೈ. ಓಕೆ, ರಕ್ಷಿತಾ ಅಲ್ವಾ? ಯಾರು? ಅಲ್ಲ, ಹರ್ಷಿತಾ. ಹರ್ಷಿತಾ, ರೈಟ್? ಹರ್ಷಿತಾ. ಹಾ, ಕರೆಕ್ಟ್. ಓಕೆ. ಎಸ್, ಕನ್ನಡಕ ಅಲ್ಲ, ಕಣ್ಣಿಗೆ ಹತ್ತಿರ, ಕಾಲಿಗೆ ದೂರ. ಹ್ಮ್. ಕಣ್ಣಿಗೆ ಹತ್ತಿರ, ಕಾಲಿಗೆ ದೂರ. ಹಾ,
ಓಕೆ, ಇದನ್ನ ಇನ್ನೂ ಒಂದು ಗಾದೆ ಮೂಲಕ ಹೇಳ್ತಾರೆ. ಅದನ್ನ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ನಂಗೆ ಗೊತ್ತು. ಬೆಟ್ಟವ ಹಾ, ದೂರದ ಬೆಟ್ಟ. ಕರೆಕ್ಟ್. ದೂರದ ದೂರದ ಬೆಟ್ಟ ಬೆಟ್ಟ ಕಣ್ಣಿಗೆ ಕಣ್ಣಿಗೆ ನುಣ್ಣಗೆ. ನುಣ್ಣಗೆ. ಕಣ್ಣಿಗೆ ನೋಡಿದ್ರೆ ಒಂದ್ ಸ್ವಲ್ಪ ಹತ್ರ ಇದೆ ಅನ್ಸುತ್ತೆ, ಬಟ್ ನಡೀತಾ ನಡೀತಾ ಹೋದ್ರೆ ತುಂಬಾ ದೂರ. ವೆರಿ ಗುಡ್ ಗೆಸ್. ಓಕೆ. ಊಟಕ್ಕೆ ಮೊದಲು ನಾನು ಅಂತ ಬರುತ್ತೆ. ಊಟಕ್ಕೆ ಉಪ್ಪಿನಕಾಯಿ. ಮೊದ್ಲೇ ನಾನು ಅಂತ. ಏನ್ ಹೇಳಿ? ಉಪ್ಪಿನಕಾಯಿ. 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 ಇಲ್ಲ ಇಲ್ಲ. ಅದ್ರ ಗೆಸ್ ಚೆನ್ನಾಗ್ ಮಾಡಿದ್ರಿ, ಬಟ್ ಉಪ್ಪಿನಕಾಯಿ ಅಲ್ಲ. ಅದಕ್ಕೂ ಮುಂಚೆ ಬರೋದು ಉಪ್ಪು. 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 ಅದಕ್ಕೂ ಮುಂಚೆ ಬರೋದು ನೀರು. 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 ಓಕೆ, ಅದಕ್ಕೂ ಮುಂಚೆ ಪಾತ್ರೆ. ಪ್ಲೇಟ್ ಇಲ್ಲ, ಬಾಳೆ ಎಲೆ. ಎಲೆ. ಬಾಳೆ ಎಲೆ. ಬಾಳೆ ಎಲೆ. ಕರೆಕ್ಟ್, ವೆರಿ ಗುಡ್. ಬಾಳೆ ಎಲೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎಸ್, ಪ್ಲೇಟ್ ಅಥವಾ ಬಾಳೆ ಎಲೆ. ಗುಡ್. ಹುಲಿಯ ಚಿಕ್ಕಮ್ಮ, ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ಬೆಕ್ಕು. ಕರೆಕ್ಟ್. ಬೆಕ್ಕು. ಗುಡ್ ಗೆಸ್ ಮೇಘ ಅವ್ರೆ. ಹುಲಿಯ ಚಿಕ್ಕಮ್ಮ ಅಂದ್ರೆ ಅದೇ ಕ್ಯಾಟಗರಿಲಿ ಬರುತ್ತೆ. ದೆನ್ ಇಲಿಯ ಮುಕ್ಕಮ್ಮ. ಓಕೆ, ಗುಡ್ ಗುಡ್. ಇನ್ನ ಒಂದು ಲಾಸ್ಟ್ ಒನ್. ಗೋಡೆ ಗುದ್ದಪ್ಪ, ನೀನಿದ್ದಲ್ಲಿ ನಿದ್ದೆ ಇಲ್ಲಪ್ಪ. ಗೊರಕೆ. ಗೋಡೆ ಸೊಳ್ಳೆ. ಗುದ್ದಪ್ಪ. ಸೊಳ್ಳೆ. ಏನ್ ಹೇಳಿ? ಸೊಳ್ಳೆ. ಆ, ಇಲ್ಲ ಇಲ್ಲ, ಅಲಾರಾಮ್. ಅದೇ ಇದ್ರಲ್ಲೇ ಬರುತ್ತೆ. ಹಾಗೆ ಗೆಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಲೆವೆಲ್ ಆನ್ಸರ್ ಬೆಡ್ ಬಗ್. ಕರೆಕ್ಟ್. ನವೀನ್ ಅವರೇ, ನೀವು ಅನ್ಮ್ಯೂಟ್ ಮಾಡಿ ಆನ್ಸರ್ ಮಾಡಿದ್ರೆ ತುಂಬಾ ಫಾಸ್ಟ್ ಆಗಿರುತ್ತೆ. ಅಂದ್ರೆ ನಾನು ಚಾಟ್ ಬಾಕ್ಸ್ ನೋಡೋದು ಕಡಿಮೆ ಅದಕ್ಕೆ. ಓಕೆ, ಗುಡ್ ಗೆಸ್. ಬೆಡ್ ಬಗ್. ಹೌದು, ತಿಗಣೆ. ಓಕೆ. ಹಾ, ಇನ್ ಒಂದ್ ಕೇಳ್ಬಿಡ್ತೀನಿ, ಲಾಸ್ಟ್ ಒನ್. ಇದು ಚೆನ್ನಾಗ್ ಅನಿಸ್ತು. ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು. ಕಣ್ಣು. ಹಣ್ಣು. ಕಣ್ಣು 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 ಕಣ್ಣು. ಓಕೆ, ಇಲ್ಲಿ ಬೇರೆ ಆನ್ಸರ್ ಕೊಟ್ಟಿದ್ದಾರೆ, ಬಟ್ ಕಣ್ಣು ವೆರಿ ಗುಡ್ ಆನ್ಸರ್. ವೆರಿ ಗುಡ್ ಗೆಸ್. ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು. ಗುಡ್ ಗೆಸ್. ಬಟ್ ಇನ್ನ ಸೀತಾಫಲ. ನೆಕ್ಸ್ಟ್ ಬೇರೆ ಏನಾದ್ರು ಸೀತಾಫಲ. 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 ಯಾರು ಹೇಳಿದ್ರೆ? ಹಾ, ಕರೆಕ್ಟ್ ಕರೆಕ್ಟ್. ಕಲಾವತಿ ಅವರು ಹೇಳಿದ್ರು ಅನ್ಸುತ್ತೆ. ಸ್ನೇಹ, ನೀವು ಹೇಳಿದ್ರ? ಶ್ರುತಿ ಅವ್ರು ಹೇಳಿದ್ರು. ಓಕೆ, ಗುಡ್ ಗುಡ್. ವೆರಿ ಗುಡ್. ಕ್ಲಾಪ್ ಫಾರ್ ಯೋರ್ ಸೆಲ್ಫ್ ಎಲ್ಲರೂ. ತುಂಬಾ ಚೆನ್ನಾಗಿ ಆಡಿದಿರ. ಓಕೆ, ಎಸ್. ನೆಕ್ಸ್ಟ್ ಲೆವೆಲ್ ಅಲ್ಲಿ ಓಕೆ. ಹಾ, ಈಗ ಟಂಗ್ ಟ್ವಿಸ್ಟರ್ಸ್ ನಾನು ಹೇಳಿದ್ದೆ ಮಾಡಿ ಅಂತ ಹೇಳಿ. ಈಗ ಯಾರೆಲ್ಲ ಪ್ರಾಕ್ಟೀಸ್ ಮಾಡಿದೀರಾ? ಓಕೆ, ಇವಾಗ ನಾನು ಬೇರೆ ಕೊಡ್ತೀನಿ, ಹಳೇದಲ್ಲ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ಈಸಿ ಒನ್ ಅಂಡ್ ತುಂಬಾ ಪಾಪ್ಯುಲರ್ ಆಗಿರೋದು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಯಾರು ಸ್ಟಾರ್ಟ್ ಮಾಡ್ತೀರಾ? 5 ಟೈಮ್ಸ್ ಹೇಳ್ಬೇಕು ಅಷ್ಟೇ. ಓಕೆ, ವಿಡಿಯೋ ಅಲ್ಲಿರೋರ್ಗೆ ಜಾಸ್ತಿ ಬೇಗ ಚಾನ್ಸ್ ಸಿಗುತ್ತೆ. ಓಕೆ, ಯಾರು ಸ್ಟಾರ್ಟ್ ಮಾಡ್ತೀರಾ? ರೇಸ್ ಯೋರ್ ಹ್ಯಾಂಡ್. ಹಾಗೆ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಓಕೆ, ಜ್ಯೋತಿ ಅವರೇ, ನೀವೇ ಸ್ಟಾರ್ಟ್ ಮಾಡಿ. ಅನ್ಮ್ಯೂಟ್ ಮಾಡಿ. ಕಾಗೆ ಪುಕ್ಕ, ಗೂಬೆ ಪುಕ್ಕ, ಗಾಗೆ. ಸರಿ. ಓಕೆ, ಮ್ಯೂಟ್ ಅಲ್ಲಿ ಇದ್ರೆ ನೀವು ಹಸ್ಬೆಂಡ್ ವೈಫ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಕಾಗೆ ಪುಕ್ಕ, ಗೂಬೆ ಪುಕ್ಕ, ಗುಬ್ಬಿ ಪುಕ್ಕ. ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಸರಿ, ನಾನು ಓಕೆ, ಪವಿತ್ರ ಅವರೇ ಹೇಳಿ. ಹಾ, ಕಾಗೆ ಪುಕ್ಕ ಒಂದ್ ನಿಮಿಷ. ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ 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 ಗುಬ್ಬಿ ಪುಕ್ಕ. ವೆರಿ ಗುಡ್, ವೆರಿ ಗುಡ್. ಓಕೆ,
ಕ್ಲಾಪ್ ಪವಿತ್ರ. ಓಕೆ. ಈಗ ನೆಕ್ಸ್ಟ್ ಬೇರೆ ಕೊಡ್ತೀನಿ. ಕಲಾವತಿ ಅವ್ರು ರೆಡಿ ಇದ್ರು, ಬಟ್ ಬೇರೆ ಕೊಡ್ತೀನಿ ಇವಾಗ. ಬಂಕಾಪುರದ ಕೆಂಪು ಕುಂಕುಮ. ನಿಮ್ಮ ಹಸ್ಬೆಂಡ್ ನೇಮ್ ಮರ್ತೆ ನಾನು. ಓಕೆ, ಯೋಗೀಶ್ ಹೇಳಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀರಾ? ಸಾರಿ. ಬಂಕಾಪುರದ ಕೆಂಪು ಕುಂಕುಮ. ಬಂಕಾಪುರದ ಕೆಂಪು ಕುಂಕುಮ, ಬಂಕಾಪುರದ ಕೆಂಪು ಕುಂಕುಮ, ಬಂಕಾಪುರದ ಕೆಂಪು ಕುಂಕುಮ, ಬಂಕಾಪುರದ ಕೆಂಪು ಕುಂಕುಮ, ಬಂಕಾಪುರದ ಕ್ಲೀನ್ ಆ್ಯಂಡ್ ಕೆಂಪು 2 times. ಕುಂಕುಮ, ಬಂಕಾಪುರದ ಕೆಂಪು ಕುಂಕುಮ. ಓಕೆ, ಗುಡ್ ಗುಡ್ ಗುಡ್. ಓಕೆ, ಶ್ರುತಿ ಅವರು ಪಾರ್ಟ್ನರ್ಸ್ ರೆಡಿ ಇದ್ದಾರೆ. ಈಗ ನಿಮ್ಗೆ ಬೇರೆ. ಓಕೆ. ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಕುರುಡು ಕುದುರೆಗೆ ಹುರಿದ ಹುರುಗಡಲೆ. ಹುರಿಗಡಲೆ ಸರ್. ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. 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 ವೆರಿ ಕುರುಡು ಗುಡ್. ಕುದುರೆಗೆ ಹುರಿದ ಹುರಿಗಡಲೆ. ಗುಡ್ 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 ಗುಡ್. ಓಕೆ, ನಿಮ್ ಪಾರ್ಟ್ನರ್ ಕೂಡ ಟ್ರೈ ಮಾಡ್ಬೇಕು. ಅದೇ ಮಾಡ್ತೀರಾ, ಬೇರೆ ಮಾಡ್ತೀರಾ? ಇಲ್ಲ, ಬರ್ಲಿಲ್ಲ. ಓಕೆ, ನಿಮ್ಗೆ ಈಸಿ ಕೊಡ್ತೀನಿ, ನೋಡೋಣ. ಇದ್ ಗೊತ್ತಾ ನಿಮ್ಗೆ? ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಕರಿ ಮೇಯ್ತಿತ್ತು. ಕುರಿ ಮರಿ ಮೇಯ್ತಿತ್ತು. ಗೊತ್ತಾ ಅದು? ಹೇಳ್ತೀರಾ? ಫಸ್ಟ್ ಒನ್ ಈಸಿ ಇತ್ತಲ್ಲ ಮ್ಯಾಮ್, ಅದೇ ಹೇಳಿ. ಫಸ್ಟ್ ಒನ್. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ವಾವ್, ಗುಡ್ ಗುಡ್ ಗುಡ್. ಓಕೆ, ಗುಡ್ ಟ್ರೈ. ಓಕೆ, ವೈಷ್ಣವಿ ಅವರು ಕ್ಯಾಮ್ರಾದಲ್ಲಿ ಬಂದ್ರು. ಸೊ ನಾನ್ ನಿಮ್ಗೆ ಕೇಳ್ತೀನಿ. ಓಕೆ, ಈಸಿ ಒನ್ ಕೊಡ್ಲಾ, ಕಷ್ಟ ಇರ್ಬೇಕಾ? ಈಸಿ ಒನ್ ಮ್ಯಾಮ್. ಈಸಿ ಒನ್. ಮೇಡಮ್, ಲಾರಿ ರೈಲು ಅದು ಚೆನ್ನಾಗಿದೆ ನೋಡಿ. ಯಾವ್ದು? ಲಾರಿ ರೈಲು. ಇದನ್ನ ಹಾ, twist ಮಾಡಕ್ಕೆ. ಲಾರಿ ರೈಲು. ಹೇಳ್ತೀರಾ? ರೆಡ್ ಲಾರಿ ಎಲ್ಲೋ ಲಾರಿ, ರೆಡ್ ಲಾರಿ ಎಲ್ಲೋ ಲಾರಿ, ರೆಡ್ ಲಾರಿ ಎಲ್ಲೋ ಲಾರಿ. ಓಕೆ, ಗುಡ್ ಗುಡ್. ಒಳ್ಳೆ ಒಳ್ಳೆ ಸಜೆಷನ್ಸ್ ಬರ್ತಾ ಇದೆ. ಲೆಟ್ ಮಿ ಮೆನ್ಷನ್. ಓಕೆ, ನೀವು ವೈಷ್ಣವಿ ಅವರೇ ಯಾವ್ದು ಹೇಳ್ತೀರಾ? ರೆಡ್ ಲಾರಿ ಎಲ್ಲೋ ಲಾರಿನಾ ಅಥವಾ ಲಾರಿ ರೈಲು? ರೆಡ್ ಲಾರಿ ಎಲ್ಲೋ ಲಾರಿ, ರೆಡ್ ಲಾರಿ, ರೆಡ್ ಲಾರಿ ಎಲ್ಲೋ ಲಾರಿ, ರೆಡ್ ಲಾರಿ ಎಲ್ಲೋ ಲಾರಿ, ರೆಡ್ ಲಾರಿ ಎಲ್ಲೋ ಲಾರಿ, ರೆಡ್ ಲಾರಿ ಎಲ್ಲೋ ಲಾರಿ. ಓಕೆ, ಮಿಸ್ ಆಯ್ತು, ಪರವಾಗಿಲ್ಲ. ಗುಡ್ ಟ್ರೈ, ಗುಡ್ ಟ್ರೈ. ಓಕೆ, ಸ್ನೇಹ ಅವರೇ, ಮೇ ಬಿ ನಾವ್ ಎಷ್ಟೊಂದ್ ಮಾಡಿದೀವಿ, ಅದಕ್ಕೆ ನಿಮ್ಗೆ ಇವಾಗ ಪೂರ್ತಿ ಡಿಫಿಕಲ್ಟ್. ಬರ್ಕೊಂಡು ಹೇಳಿ. ಗೌರೀಶ್ ಅವರೇ ಹೇಳ್ಬೇಕು. ಬರ್ಕೊಳ್ಳಿ ನನ್ಗೆ ಫಸ್ಟ್. ಆಗುದಿಲ್ಲ. ನಮ್ಗೆ ಒಂದ್ ನಿಮಿಷ. ಎರಡೆರಡು ಎಮ್ಮೆ ಮರದಡಿ ನಿಂತು. ಎರಡೆರಡು ಎಮ್ಮೆ ಮರದಡಿ ನಿಂತು. ಎಲ್ಲರೂ ಬರ್ಕೊಳ್ಳಿ ಬೇಕಾದ್ರೆ. ಯು ಕ್ಯಾನ್ ಟ್ರೈ. ಎರಡೆರಡು ಎಮ್ಮೆ ಮರದಡಿ ನಿಂತು ಕರದದ ಹುಲ್ಲು ಕರ ತಿಂತು. ಕರದದ ಹುಲ್ಲು ಕರ ತಿಂತು. ಎರಡೆರಡು ಎಮ್ಮೆ ಮರದಡಿ ನಿಂತು ಕರದದ ಹುಲ್ಲು ಕರ ತಿಂತು. ಎಸ್. ಎರಡೆರಡು ಎಮ್ಮೆ ಮರದಡಿ ನಿಂತು ಕರದಡದ ವಾಟ್ ಇಸ್ ಕರದಡ ಹೇಳಿದ್ರು. ಕರದಡದ ಹುಲ್ಲು. ಕರಗದ ಅಂತಲ್ಲ, ಕರದದ ಹುಲ್ಲು ಅಂತ ಹೇಳಿ. ಓಕೆ, ಕರಗದನೆ ಮಾಡಿ ಅದನ್ನ. ಕರದದ ಮೇ ಬಿ ಇದು ಕರದದ ಬೇರೆ. ಹುಲ್ಲು ಕರ ತಿಂತು. ಹಾ. ಎರಡೆರಡು ಎಮ್ಮೆ ಮರದಡಿ ನಿಂತು ಕರದದ ಹುಲ್ಲು ಕರ ತಿಂತು. 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 ವೆರಿ ಗುಡ್, ವೆರಿ ಗುಡ್. ಗುಡ್ ಗುಡ್. ಓಕೆ, ಗೌರೀಶ್ ಅವರೇ ಟ್ರೈ ಮಾಡ್ತೀರಾ? ಬೇರೆ ಕೊಡ್ಲಾ, ಅದೇ ಇರ್ಲಾ?
ನಾನ್ ಬೇಕಾದ್ರೆ ಇದನ್ನೇ ಸೆಪರೇಟ್ ಆಗಿ ಹೇಳ್ತೇನೆ, ಅಂದ್ರೆ ಹಾ ಎರಡೆರಡು ಹೇಳಿ. ಎರಡೆರಡು 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 ಆತರ ನನ್ಗೆ ಓಕೆ ಫುಲ್ ಓಕೆ ಸೆಂಟೆನ್ಸ್ ಹೇಳಿ. ಹೇಳಲಿಕ್ಕೆ ಇಲ್ಲ ಇಲ್ಲ ಬೇಡ, ನನ್ಗೆ ಫುಲ್ ಸೆಂಟೆನ್ಸ್ ಹೇಳಲಿಕ್ಕೆ ಆಗುದಿಲ್ಲ. ಸಾಂಗ್ ಏಕ್ಬಿಟ್ಟಿ ಸಾಂಗ್ ಎ- 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 ಎರಡೆರಡು ಎರಡೆರಡು ಎಮ್ಮೆ ಮರದಡಿ ನಿಂತು ಕರಗದ ಹುಲ್ಲು ಕರಕರ ತಿಂತು. ಎರಡೆರಡು ಎಮ್ಮೆ ಮರದಡಿ ನಿಂತು ಕರಗದ ಹುಲ್ಲು ಕರಕರ ತಿಂತು. ಎರಡೆರಡು ಎಮ್ಮೆ ಮರದಡಿ ನಿಂತು ಕರಗದ ಹುಲ್ಲು ಕರಕರ ಕರಕರ ತಿಂತು. ಎರಡೆರಡು ಎಮ್ಮೆ ಮರದದ ನಿಂತು ಇಲ್ಲ. ಮರದಡಿ ನಿಂತು ಓಕೆ ದಟ್ಸ್ ಫೈನ್. ನೀವಿಬ್ರೇ ಇದ್ದಾಗ ಇದನ್ನೆಲ್ಲ ಟ್ರೈ ಮಾಡಿ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಓಕೆ ಹ್ಮ್ ಓಕೆ, ಇವಾಗ ಎಲ್ಲರಿಗೂ ಟಾಸ್ಕ್ ಏನು ಅಂದ್ರೆ, ಯು ಶುಡ್ ಡೆಡಿಕೇಟ್ ಅ ಸಾಂಗ್ ಟು ಯುವರ್ ವೈಫ್. ಓಕೆ, ಯಾರು ಹಸ್ಬೆಂಡ್ ಜೊತೆ ಇಲ್ಲ ಅಂತ ಅಂದಿದಿರೋ ಅವರೆಲ್ಲರೂ ನಿಮ್ಮ ಹಸ್ಬೆಂಡಿಗೆ ಯಾವ ಸಾಂಗ್ ನ ನೀವು ಡೆಡಿಕೇಟ್ ಮಾಡ್ತೀರಾ. ಓಕೆ, ಅದನ್ನ ಹೇಳಿ ನಂಗೆ. ಬಟ್ ಇವಾಗ ಯಾರ್ ಪಾರ್ಟ್ನರ್ಸ್ ಜೊತೆಗಿದ್ದೀರೋ, ಐ ಅಪ್ರಿಶಿಯೇಟ್ ದೇರ್ ಎಫರ್ಟ್ಸ್, ಅದಕ್ಕೋಸ್ಕರ ಅವ್ರಿಗೆ ಫಸ್ಟ್ ಚಾನ್ಸ್ ಕೊಡ್ತೀನಿ, ನಿಮ್ಗೆಲ್ಲರೂ ನೆಕ್ಸ್ಟ್ ಕೇಳ್ತೀನಿ. ಓಕೆ ಎಸ್. ಓಕೆ, ಕಲಾವತಿ ಅವರೇ, ನಿಮ್ಮ ಹಸ್ಬೆಂಡ್ ಯಾವ ಸಾಂಗ್ ನಿಮಗೆ ಡೆಡಿಕೇಟ್ ಮಾಡ್ತಾರೆ ಹಾಗೆ ಮೆನ್ಷನ್ ಮಾಡಿ, ಇವಳು ಹೇಳ್ಬೇಕಾ ಆದ್ರೆ ನಾನು ಅದನ್ನ ಹೇಳ್ಬೇಕಾ? ಸಿಂಗ್ ಮಾಡಿ ಹೇಳಿ. ಓಕೆ, ಯಾರು ಜಡ್ಜ್ ಮಾಡೋ ಹಾಗಿಲ್ಲ, ಜಸ್ಟ್ ದಿಸ್ ಇಸ್ ಫಾರ್ ಫನ್, ಹಾಗೆ ಎಂಜಾಯ್ ಮಾಡಿ ಅಷ್ಟೇ. ಯು ಡೋಂಟ್ ಹ್ಯಾವ್ ಟು ಬಿ ಪರ್ಫೆಕ್ಟ್. ಹೇಳಿ. ನಾನ್ ಡೆಡಿಕೇಟ್ ಮಾಡ್ಬೇಕಂದ್ರೆ 100 ಜನ್ಮಕ್ಕೂ ನಾನು ಡೆಡಿಕೇಟ್ ಮಾಡ್ತೀನಿ. ಓಕೆ ಗ್ರೇಟ್. ಹೇಳ್ತೀರಾ ಒಂದೆರಡು ಸಾಲು? ಅಯ್ಯೋ, ನಾವು ಬಾತ್ರೂಮ್ ಸಿಂಗರ್ಸ್, ಇದೆಲ್ಲ ಆಗಲ್ಲ. ನೀವು ಇದೇ ಚೆನ್ನಾಗಿ ಬಾತ್ರೂಮ್ ಅನ್ಕೊಂಡು ಹೇಳಿ. ಓಕೆ, ಇಲ್ಲ, ತುಂಬಾ ಚೆನ್ನಾಗಿ ಹಾಡು ಹೇಳೋರು, ಈ ತರ ಒಂದು ಫನ್ ಆಕ್ಟಿವಿಟೀಸ್ ನಡೆಯುವಾಗ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅದು ಅನ್ಸಲ್ಲ, ಕನೆಕ್ಟ್ ಅನ್ಸಲ್ಲ. ಬಟ್ ಈ ತರ ಬಾತ್ರೂಮ್ ಸಿಂಗರ್ಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಹೇಳ್ತಾ ಇರ್ತಾರೆ. ಓಕೆ, ಇಫ್ ಯು ಡೋಂಟ್ ವಾಂಟ್ ಟು ಥಿಂಕ್, ಇಟ್ಸ್ ಓಕೆ. ಓಕೆ, ಶ್ರುತಿ ಅವ್ರ ಮನೆಯವರು ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ಹೇಳಿ. ನಮಸ್ತೆ ಮ್ಯಾಮ್, ನಮ್ದು ಹಿಂದಿ ಸಾಂಗ್, ಯಾವ್ದು? ಹಿಂದಿ ಸಾಂಗ್. ಹಿಂದಿ ಸಾಂಗ್. ಓಕೆ, ಇದು ಯಾವ್ದ್ರದು ಇವಾಗ ಮತ್ತೋಯ್ತಾ? ಮತ್ತೆ ಓಕೆ, ನೀವ್ ನೆನ್ಪ್ ಮಾಡ್ಕೊಳ್ಳಿ. ಶ್ರುತಿ ಅವರೇ, ನೀವು ಅವರಿಗೆ ಸಾಂಗ್ ಡೆಡಿಕೇಟ್ ಮಾಡೋದಾದ್ರೆ ಯಾವ್ದ್ ಮಾಡ್ತೀರಾ? हम तेरे बिना भी रह नहीं सकते. ಓಕೆ ಓಕೆ ಗ್ರೇಟ್. ಹೇಳ್ತೀರಾ, ಹಾಡ್ ಹೇಳ್ತೀರಾ ಒಂದೆರಡು ಸಾಲು? ನಮ್ದು ತುಜ್ ಮೇ ರಬ್ ದಿಕ್ತಾ ಹೈ. ಓಕೆ, ತುಜ್ ಮೇ ರಬ್ ದಿಕ್ತಾ ಹೈ. ಹಾ, ಯಾರ ಅದು ಮೈ ಬರ್ತಾ ಕ್ಯಾ ಇದೆ. ಕರು. ಹಾ, ಓಕೆ ಓಕೆ, ಗುಡ್ ಗುಡ್ ಗುಡ್. ಹೇಳ್ತೀರಾ? ಇಲ್ಲ ಇಲ್ಲ ma'am, ಇಬ್ರು singers singers ಅಲ್ಲ, ಬಟ್ ಅದೇ ಬೇಸಿಕ್ ಹಾಕೊಂಡು ಕೂತಿರ್ತೀವಿ ಓಕೆ, ಯು ಡೋಂಟ್ ಹ್ಯಾವ್ ಟು ಬಿ ಸಿಂಗರ್ಸ್, ಬಟ್ ನಿಮ್ಮ ಮಕ್ಕಳಿಗೆ ನಿಮ್ಗಿಂತ ದೊಡ್ಡ ಸಿಂಗರ್ ಬೇರೆ ಯಾರು ಇಲ್ಲ. ಡೋಂಟ್ ಮಿಸ್ ದ ಚಾನ್ಸ್. ಸೊ ನಿಮ್ಮ ವಾಯ್ಸ್ನೇ ನಿಮ್ಮ ಮಗು ತುಂಬಾ ಎಂಜಾಯ್ ಮಾಡೋದು. ಎಂತ ದೊಡ್ಡ ಸಿಂಗರ್ ನ ಮುಂದೆ ಬಂದು ನಿಲ್ಸಿದ್ರು ಅದು ಎಂಜಾಯ್ ಮಾಡುತ್ತೋ ಬಿಡುತ್ತೋ, ನಿಮ್ಮ ವಾಯ್ಸ್ ತುಂಬಾ ಕನೆಕ್ಟ್ ಆಗುತ್ತೆ. ಅದಕ್ಕೆ ಟಾಕ್ ಟು ಯುವರ್ ಬೇಬಿ, ದಿನ ಮಲ್ಗೋಕ್ ಮುಂಚೆನಾದ್ರೂ ಮಾತಾಡ್ಸಿ, ಹಾಡ್ ಹೇಳಿ, ಇಲ್ಲ ಆ ಏನಾದ್ರು ಕತೆಗಳನ್ನ ಹೇಳಿ. ನಾನು ಕತೆಗಳ ಲಿಸ್ಟ್ ಕೂಡ ಕೊಟ್ಟಿದ್ದೀನಿ. ಓಕೆ, ಮಾರಲ್ ಸ್ಟೋರೀಸ್ ಬುಕ್ಸ್ ಸಿಗುತ್ತೆ ಇವಾಗೆಲ್ಲ. ಸ್ಮಾಲ್ ಸ್ಟೋರೀಸ್, ವೇದಾಸ್ದಾಗಿರ್ಬಹುದು, ಉಪನಿಷತ್ಗಳಾಗಿರ್ಬಹುದು, ಅದೆಲ್ಲ ಚಿಕ್ಕ ಚಿಕ್ಕ ಸ್ಟೋರೀಸ್ ಆಗಿ ಮಾಡಿ ಮಕ್ಕಳಿಗೆ ಹೇಳೋ ತರ ಮಾಡಿರ್ತಾರೆ. ಸೊ ಆ ತರ ಬುಕ್ಸ್ ನ ನೀವು ತರಿಸ್ಕೊಂಡು ಮಕ್ಕಳ ಬುಕ್ಸ್ ನೇ ತರಿಸ್ಕೊಳ್ಳಿ ಆದಷ್ಟು. ಬಿಕಾಸ್ ದೊಡ್ಡವ್ರಿಗೆ ಅದು ಕನೆಕ್ಟ್ ಆದಂಗೆ ಮಕ್ಕಳಿಗೂ ಕನೆಕ್ಟ್ ಆಗಲ್ಲ ಅಲ್ವಾ? ಸೊ ಇಟ್ಸ್ ಅ ಬೇಬಿ, ಅವ್ರಿಗೋಸ್ಕರ ನೀವು ಹೇಳ್ತಾ ಇರೋದು. ಸಣ್ಣ ಕತೆಗಳ ಬುಕ್ಸ್ ತಗೊಂಡು ಹಸ್ಬೆಂಡೇ ಹೇಳ್ಬೇಕು, ಪ್ರತಿದಿನ ವೈಫಿಗೆ ರೀಡ್ ಮಾಡ್ಬೇಕು. ಓಕೆ, ಇಲ್ಲಿ ಪ್ಲಾನಿಂಗ್ ಮತ್ತೆ ಪ್ರೆಗ್ನೆನ್ಸಿ ಇಬ್ರು ಮಿಕ್ಸ್ ಮಾಡಿದೀನಿ, ಯಾಕಂದ್ರೆ ಅವ್ರಿಗೂ ಈ ವೈಬ್ರೇಷನ್ ಫೀಲ್ ಆಗ್ಲಿ, ನಿಮ್ಗೂ ಸೊ ಅವ್ರಿಗೆ ಬ್ಲೆಸ್ ಮಾಡೋ ಅಪರ್ಚುನಿಟಿ ಸಿಗ್ಲಿ. ಅದು ಕೂಡ ನಾನು ಆಮೇಲೆ ಮಾಡಿಸ್ತೀನಿ. ಓಕೆ, ಸೊ ಯು ಬೋತ್ ವಿಲ್ ಬ್ಲೆಸ್ ಈಚ್ ಅದರ್. ಎಲ್ಲರನ್ನು ಕೂಡ ಬ್ಲೆಸ್ ಮಾಡ್ತೀರಾ. ಬಿಕಾಸ್ ಬ್ಲೆಸ್ಸಿಂಗ್ಸ್ ಇರುವಂತಹ ಪವರೇ ಬೇರೆ. ಓಕೆ, ಸೊ ಇಲ್ಲಿರುವಂತ ಎಲ್ಲರೂ ವೆರಿ ಗುಡ್ ಹಾರ್ಟ್ಸ್. ನಾನ್ ನೋಡಿರೋ ಹಾಗೆ
ತುಂಬಾನೇ ಒಂಥರ ಆ, ಮನಸ್ಸಿನಿಂದ ಒಳ್ಳೆಯವರಿದ್ದೀರಾ ಎಷ್ಟೋ ಜನ ಇಲ್ಲಿ ಎಲ್ಲರೂ ಕೂಡ. ಸೊ ಅದಕ್ಕೆ ನಿಮ್ಮ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ ಬೇಕಾಗುತ್ತೆ. ಓಕೆ, ಎಸ್. ಈಗ ಓಕೆ, ಯಾರು ಹೇಳಿಲ್ಲ ಇನ್ನ? ಸ್ನೇಹ ಹೇಳಿ. ಸ್ನೇಹ ಅವ್ರನ್ನ ಡೆಡಿಕೇಟ್ ಮಾಡ್ತಾರಂತೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹಾ ಹೇಳಿ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಡುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನ ಮಾಡಿ ಹಾಡುವೆ, ಎಲ್ಲೆಲ್ಲಿ ನೋಡಲಿ. ಓಕೆ, ಗುಡ್ ಗುಡ್ ಗುಡ್, ವೆರಿ ಗುಡ್. ಚೆನ್ನಾಗಿತ್ತು. ಓಕೆ, ಚೆನ್ನಾಗಿತ್ತು ಅಲ್ವಾ? ಹ್ಮ್. ಗುಡ್. ಓಕೆ, ಗೌರೀಶ್ ಅವರೇ, ಈಗ ನೀವು ಹೇಳಲೇಬೇಕು. ದಿಸ್ ಇಸ್ ಕಂಪಲ್ಸರಿ ಫಾರ್ ಯು. ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಅಂದ ನಿನ್ನ ಅಂದ ಹೊಗಳಲು ಪದ ಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳೆಲ್ಲಾನೇ ಇವರೆಲ್ಲ ಹೊಂಬೆಳಕು, ನೀನು ಹೆಜ್ಜೆಯಲ್ಲಿಟ್ಟಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು. ಓಕೆ ಓಕೆ, ಗುಡ್ ಗುಡ್ ಗುಡ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಓಕೆ, ಮತ್ತೆ ನವೀನ್ ಅವರೇ, ಹರ್ಷಿತಾ ನವೀನ್ ಹೇಳ್ತೀರಾ? ಓಕೆ, ಪವಿತ್ರ ನೀವ್ ಹೇಳಿ. ನಿಮ್ ಮನೆಯವ್ರು ಮಿಸ್ ಆದ್ರಾ? ತಪ್ಪಿಸ್ಕೊಂಡ್ಬಿಟ್ಟಿದಾರಾ? ಓಕೆ, ಅನ್ಮ್ಯೂಟ್ ಮಾಡಿ. ಓಕೆ, ಶಿ ಇಸ್ ಫೀಲಿಂಗ್ ಶೈ. ಪರವಾಗಿಲ್ಲ. ಓಕೆ, ಜ್ಯೋತಿ ಅವರೇ ಹೇಳ್ತೀರಾ? ನಾನು ಹೇಳ್ಬೇಕಾದ್ರೆ ಇದು ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ, ಅದು ಆ ಹಾಡು. ಓಕೆ, ಹೇಳ್ತೀರಾ? ಹಾಡ್ತೀರಾ? ಇಲ್ಲ ಇಲ್ಲ, ಹಾಡಲ್ಲ. ಓಕೆ ಓಕೆ, ನಿಮ್ ಮನೆಯವ್ರು ಬಂದ್ಮೇಲೆ ಹಾಡಿ. ಅವ್ರ ಕಿವಿ ಮುಚ್ಕೊಂಡ್ರು ಪರವಾಗಿಲ್ಲ, ಹಾಡ್ತಾನೆ ಇರಿ. ಓಕೆ, ಎಸ್. ಓಕೆ, ನಿಮ್ ವಾಯ್ಸ್ ಚೆನ್ನಾಗಿದೆ, ಮೇ ಬಿ ನೀವು ಚೆನ್ನಾಗಿ ಹೇಳ್ತೀರಾ ಅನ್ಸುತ್ತೆ. ಬಟ್ ನಿಮ್ ಮನೆಯವ್ರಿಗೆ ಹೇಳಿ, ಪರವಾಗಿಲ್ಲ. ಓಕೆ, ವೈಷ್ಣವಿ ಅವರೇ, ನೀವ್ ಯಾವ್ದು ಹೇಳ್ತೀರಾ? ನಿಂಗಾಗಿ ಹೇಳುವೆ ಕತೆ ನೂರನು. ಹೇಳಿ ಹೇಳಿ, ಹಾಡಿ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು, ഇരുಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು, ಜೊತೆಯಾಗಿ ನಡಿವೆ ನಾ ಮಳೆಯಲಿ, ಬಿಡದಂತೆ ಹಿಡಿವೆ ಈ ಕೈಯಲ್ಲಿ, ಗೆಳೆಯ ಜೊತೆಗೆ ಹಾಡಿ ನಲಿವೆ. ಬಾನ ಎಲ್ಲೇ ಮೀರಿ ನಲಿವೆ, ಸಮಥಿಂಗ್ ಏನೋ ಇದೆ. ಓಕೆ, ನಗುವ ನಯನ, ತುಂಬಾ ಚೆನ್ನಾಗಿದೆ ಸಾಂಗ್. ಒಳ್ಳೆ ಒಳ್ಳೆ ಸಾಂಗ್ಸ್ ನ ಡೆಡಿಕೇಟ್ ಮಾಡಿದ್ರಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರು ಹೇಳ್ತೀರಾ? ಸುವರ್ಣ ಅವರೇ, ವಿಡಿಯೋದಲ್ಲಿ ಆನ್ ಇಲ್ಲದೆ ಇರೋರು ಕೂಡ, ಯು ಕ್ಯಾನ್ ಡೆಡಿಕೇಟ್ ದಿ ಸಾಂಗ್. ನೀವು ಅನ್ಮ್ಯೂಟ್ ಮಾಡಿ ಹೇಳಿ, ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ಏನಾದ್ರೂ ಮೆನ್ಷನ್ ಮಾಡಿ ಹೇಳಿ. ಸುವರ್ಣ ಅವರೇ. ಅದೇ ಮೇಡಮ್, 100 ಜನ್ಮಕ್ಕೂ ಇದೆ. ಹಾ ಹಾ, ಓಕೆ, ಹೇಳ್ತೀರಾ? ನೋಡಿ ಓಕೆ ಓಕೆ, ಪರವಾಗಿಲ್ಲ. ರಕ್ಷಿತಾ, ಐಫೋನ್ ಮೇಘ ಅವರೇ, ವರ್ಕ್ ಮಾಡ್ತಾ ಇದ್ದೀರಾ? ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅಟ್ ಲೀಸ್ಟ್. ಓಕೆ, ಭಾವನಾ ಅವರು. ಓಕೆ, ಹರ್ಷಿತಾ ಅವರೇ ಇದ್ದೀರಾ? ಎಸ್ ಐ ಮ್ಯಾಮ್. ಡೋಂಟ್ ವಾಂಟ್ ಎನಿವನ್ ಟು ಮಿಸ್ ಆಪರ್ಚುನಿಟಿ. ಹೇಳಿ. ನಾವು ಸಾಂಗ್ ಡೆಡಿಕೇಟ್ ಮಾಡ್ಬೇಕಾ? ಹೌದು. ಇಲ್ಲ, ನೀವ್ ನೀನೇ ಹೇಳು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ, ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ.
ಓಕೆ, ಗುಡ್ ಗುಡ್ ಗುಡ್. ಚೆನ್ನಾಗಿ ಹೇಳಿದ್ರಿ. ಓಕೆ. ಆ ಮೇಘನ ಮೇಘ ಅವ್ರು ಹೇಳಿದ್ದಾರೆ, ಹಾಲು ಜೇನು ಒಂದಾದ ಹಾಗೆ. ವೆರಿ ಗುಡ್. ನನ್ನ ನಿನ್ನ ಜೀವನ. ಗ್ರೇಟ್ ಗ್ರೇಟ್. ಓಕೆ, ಎಲ್ಲಾರ್ದು ಆಯ್ತಲ್ವಾ? ಭಾವನಾ ಅವರು ಹೇಳಿಲ್ಲ. ಓಕೆ, ಮೆನ್ಷನ್ ಮಾಡಿ ನಂಗೆ, ಅಕಸ್ಮಾತ್ ಮ್ಯೂಟ್ ಮಾಡಕ್ ಆಗಿಲ್ಲ ಅಂದ್ರೆ. ಮಾಡ್ತೀನಿ unmute ಹಾಗಾಗಿಲ್ಲ. ಮಾಡಿ. ನಾನು ಓಕೆ, ಹೇಳ್ತೀರಾ? ಕಹಿ ಏನಾದರೂ ಆ ಸಾಂಗ್ ಡೆಡಿಕೇಟ್ ಮಾಡ್ತೀನಿ ಮ್ಯಾಮ್. ಯಾವ್ದು? ಸಿಹಿ ಕಹಿ ಏನಾದರೂ ಜೊತೆ ಆಗಿರುವೆ ಆ ಸಾಂಗ್ ಡೆಡಿಕೇಟ್ ಮಾಡ್ತೀನಿ. ನಂಗೆ ಗೊತ್ತಾಗ್ಲಿಲ್ಲ ಯಾವ ಸಾಂಗ್ ಅದು. ಭಾವಗಳ ಬೀಸಣಿಕೆ ಹಾ, ಓಕೆ ಆ ಓಕೆ, ಸಾಂಗ್ ಗುಡ್ ನಂಗೆ ಗುಡ್. ಫುಲ್ ಬರಲ್ಲ ಆಡಕ್ಕೆ. ಹಾ ಓಕೆ. ಒಳ್ಳೆ ಸಾಂಗ್. ಓಕೆ ಓಕೆ, ಗುಡ್. ಸಾಂಗ್ ಡೆಡಿಕೇಶನ್ ರೌಂಡ್ ಕಂಪ್ಲೀಟ್ ಆಯ್ತು. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಯಾ, ಕಲಾ ಹೇಳಿಲ್ಲ, ಹೇಳ್ಬೇಕಂತಿದ್ಲು. ಯಾರು? ಹಾ, ಹೇಳಿ ಹೇಳಿ ಕಲಾ ಅವ್ರೆ. ಅವ್ರು ಹೇಳ್ಬಿಟ್ಟು ಒಳಗ್ ಹೋಗ್ಬಿಟ್ರು. ಆ, ಪಟಾಕಿಗೆ ಬೆಂಕಿ ಹಚ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಬ್ಲಾಸ್ಟ್ ಆಗ್ಬೇಕಷ್ಟೇ. ನೀವೇನಾದ್ರೂ ಬ್ಲಾಸ್ಟ್ ಆಗಿ ಅಂತ ಎದ್ದು ಹೋಗ್ಬಿಟ್ರು ಅವ್ರು. ಓಕೆ, ಹೇಳಿ. ನನ್ ಮದ್ವೆ ಆದಾಗಿಂದನೂ ಒಂದೇ ಸಾಂಗ್ ಡೆಡಿಕೇಟ್ ಮಾಡ್ತಾ ಇರೋದು ಅವ್ರಿಗೆ. ಹಾ ಅಪರಂಗಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು, ಗುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು, ಉರಿಯೋ ಸೂರ್ಯನು ಅವನ್ಯಾಕೆ, ಕರಗೋ ಚಂದ್ರನು ಅವನ್ಯಾಕೆ ಹೋಲಿಕೆ. ಥ್ಯಾಂಕ್ ಯು. ವೆರಿ ಗುಡ್. ಒಂದ್ ಸೀಕ್ರೆಟ್ ಹೇಳ, ನಮ್ಮ ಅಮ್ಮನು ನಮ್ಮ ಪಪ್ಪಂಗ್ ಇದೇ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ಯಾವಾಗ್ಲೂ. ಅವ್ರಿಗೆ ತುಂಬಾನೇ ಇಷ್ಟ ಆ ಸಾಂಗ್. ಇವರು ಹೌದು. ರವಿಚಂದ್ರನ್ ಫ್ಯಾನ್. ಓ, ಗುಡ್ ಗುಡ್. ಅಲ್ಲೂ ಇದೆ ಗೌರೀಶ್ ಅವರ. ರವಿಚಂದ್ರ ಫ್ಯಾನ್. ಓಕೆ, ಗುಡ್ ಗುಡ್. ಓಕೆ, ಒಂದು ಫ್ಯಾನ್ಸ್ ಕ್ಲಬ್ ಓಪನ್ ಮಾಡ್ಬೋದು ಹಾಗಾದ್ರೆ. ಓಕೆ, ಗುಡ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ದ ಸೆಷನ್. ಇನ್ನ ಒಂದು ಟಾಸ್ಕ್ ಏನಂದ್ರೆ, ಯು ಶುಡ್ ಡಿಸೈನ್ ದ ಡ್ರೀಮ್ ಲೈಫ್. ಅದೇನು ನಾವು ಮೆಡಿಟೇಷನ್ ಅಲ್ಲಿ ಕಲ್ಪವೃಕ್ಷದ ಕೆಳಗಡೆ ಕುತ್ಕೊಂಡು ನೀವು ಡ್ರೀಮ್ ಲೈಫ್ ನ ವಿಜುವಲೈಸ್ ಮಾಡಿ, ಒಂದು 5 years ಪ್ಲಾನ್ ಅನ್ನೋ ತರ ವಿಜುವಲೈಸ್ ಮಾಡಿ ಬರೀರಿ ಅಂತ ಹೇಳಿದ್ನಲ್ವಾ, ಅದೇ ತರ ನೀವು ಒಂದು ಶೀಟ್ ಅಲ್ಲಿ ಬರಿಬೇಕು. ಯು ಡೋಂಟ್ ಹ್ಯಾವ್ ಟು ಬಿ ವೆರಿ ಪರ್ಫೆಕ್ಟ್. ನೀವು ಚಿತ್ರ ತುಂಬಾ ಪರ್ಫೆಕ್ಟ್ ಆಗಿ ಬಿಡಿಸ್ಬೇಕು ಅಂತ ಏನೂ ಇಲ್ಲ. ಜಸ್ಟ್ ಒಂದ್ ಮನುಷ್ಯಂಗೆ ಒಂದ್ ಸ್ವಲ್ಪ ಈ ತರ ರೌಂಡ್ ಹಾಕಿ ಕೈ ಕಾಲು ಬರೆದ್ರು ಸಾಕು. ಆ ತರ ಒಟ್ಟು ಜಸ್ಟ್ ನಿಮ್ಮ ಇಮ್ಯಾಜಿನೇಷನ್ ನ ಒಂದು ಪಿಕ್ಚರ್ಸ್ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಮಾಡಿ, ಆಯ್ತಾ? ಈಗ 2 minutes ಟೈಮ್ ಕೊಡ್ತೀನಿ, 2-3 minutes ಟೈಮ್ ಕೊಡ್ತೀನಿ. ಬರೀರಿ, ಎಷ್ಟಾಗುತ್ತೋ ಅಷ್ಟು. ಜಸ್ಟ್ ನೀವು ವರ್ಡ್ಸ್ ಅಲ್ಲಿ ಬರೆದ್ರು ಪರವಾಗಿಲ್ಲ. ಸ್ವಲ್ಪ ಕೆಲವೊಂದು ಚಿತ್ರಗಳನ್ನು ಟ್ರಯಾಂಗಲ್, ಸರ್ಕಲ್ ಯೂಸ್ ಮಾಡಿದ್ರು ಪರವಾಗಿಲ್ಲ. ತುಂಬಾ ಸಿಂಪಲ್ ಆಗಿ ನಿಮ್ಮ ಲೈಫ್ ಹೇಗಿರ್ಬೇಕು 5 years ಅಲ್ಲಿ, ಆಯ್ತಾ? ಇಲ್ಲಿಂದ 5 years ಅಲ್ಲಿ ಅಂತ ಅನ್ಕೊಂಡ್ರೆ ಅಲ್ಲಿ ಯಾರ್ಯಾರು ಇರ್ತೀರಾ, ನಿಮ್ಮ ಮಗುವಿನ ಆಟಿಕೆಗಳಾಗಿರ್ಬಹುದು, ಅಥವಾ ಯಾರ್ಯಾರ ಜೊತೆ ಬೆರೆಯೋದಾಗಿರ್ಬೋದು, ಒಳ್ಳೆ ಸ್ಕೂಲ್ ಆಗಿರ್ಬಹುದು, ಎಜುಕೇಶನ್ ಏನ್ ಅನ್ಸುತ್ತೋ ನಿಮ್ಗೆ, ಏನ್ ಬರುತ್ತೋ ಅದನ್ನ ಬರೀರಿ. ಅಥವಾ ನಿಮಗೆ ಯಾವ ಪೊಸಿಷನ್ ನೀವು ಹೋಗಿರ್ತೀರಾ ಅವಾಗ. ಸೊ ಪಿಕ್ಚರ್ಸ್ ಪರ್ಫೆಕ್ಟ್ ಆಗಿ ಬರ್ಬೇಕು ಅನ್ನೋದೇನಿಲ್ಲ, ಬಟ್ ಅಟ್ ಲೀಸ್ಟ್ ನಿಮ್ಗೆ ಒಂದು ಐಡಿಯಾ ಇರ್ಬೇಕು. ಯು ಶುಡ್ ಥಿಂಕ್ ಅಬೌಟ್ ಇಟ್. ಮತ್ತೆ ಅಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಜಾಸ್ತಿ ಆಗಿರುತ್ತೆ, ಬಟ್ ಯು ಶುಡ್ ಬಿ ಪ್ರಿಪೇರ್ಡ್ ಇನ್ ಯೋರ್ ಮೈಂಡ್. ಓಕೆ, ಸೊ ಎಲ್ಲರೂ ಪಾರ್ಟ್ನರ್ಸ್ ಜೊತೆ ಕುತ್ಕೊಂಡಿಲ್ಲ ಅಂದ್ರೂ ನೀವೇ ಡಿಸೈನ್ ಮಾಡಿ, ಪರವಾಗಿಲ್ಲ. ಟೇಕ್ ಯೋರ್ ಟೈಮ್, ಒಂದು 5 minutes. ಐ ಹೋಪ್ ಇನ್ನೊಂದು ಸ್ವಲ್ಪ ಹೊತ್ತು ಎಕ್ಸ್ಟೆಂಡ್ ಆದ್ರೂ ಪರವಾಗಿಲ್ಲ ಅಂತ. ಓಕೆನಾ? ಇನ್ನೊಂದು 10 minutes ಎಕ್ಸ್ಟೆಂಡ್ ಆದ್ರೂ ಪರವಾಗಿಲ್ವಾ? ಓಕೆ, ಗುಡ್. ಮ್ಯಾಮ್ ಇದು ಅಂದ್ರೆ ಪಾಯಿಂಟ್ಸ್ ತರ ಬರಿಬೇಕಾ, ಲೈಕ್ ಒಂದ್ ವರ್ಡ್ ಅಲ್ಲಿ? ಮ್ಯಾಮ್ ಮ್ಯೂಟ್ ಆಗಿದ್ದೀರಾ ಅನ್ಸುತ್ತೆ, ಕೇಳಿಸ್ತಾ ಇಲ್ಲ. ಪಾಯಿಂಟ್ಸ್ ತರ ಅಲ್ಲ, ಹಾ. ಆದಷ್ಟು ಚಿತ್ರದ ತರ ಬರೆಯಕ್ ಟ್ರೈ ಮಾಡಿ.
ಅಕಸ್ಮಾತ್ ಓಕೆ ನಿಮ್ಗೆ ಓಕೆ ಅದನ್ನ ಚಿತ್ರದಲ್ಲಿ ರೆಪ್ರೆಸೆಂಟ್ ಮಾಡಕ್ ಗೊತ್ತಾಗ್ಲಿಲ್ಲ ಅಂದ್ರೆ ಬೇಕಾದ್ರೆ ನೀವು ಬರಿಬಹುದು ವರ್ಡ್ಸ್ ಓಕೆ ಅಲ್ಲಿ. ಓಕೆ ಓಕೆ ಮ್ಯಾಮ್. Big dreams start small. At GoDaddy, we help you take that first step and ಅಕಸ್ಮಾತ್ every ಆಗಿದ್ರೆ step ನಂಗೆ after. ಡನ್ ಅಂತ From getting your ಮೆನ್ಷನ್ ಮಾಡಿ. domain to creating your website, email and online security, we've got you covered.
ಓಕೆ ಆಯ್ತಾ? ಓಕೆ, ಉಳಿದಿದ್ದೆಲ್ಲ ಆಮೇಲೆ ಡಿಸೈನ್ ಮಾಡ್ಕೊಳ್ಳಿ. ಓಕೆ, ಇವಾಗ ಎಷ್ಟಾಗಿದೆಯೋ ಅಷ್ಟು ಇಫ್ ಯು ವಾಂಟ್ ಟು ಶೋ ಇಟ್ ನೀವು ಅದನ್ನ ತೋರಿಸಬಹುದು. ಓಕೆ, ವೈಷ್ಣವಿ ಅವರೇ ಸ್ವಲ್ಪ ಮುಂದೆ ಇಡಿರಿ. ಓಕೆ, ಗುಡ್ ಗುಡ್. ಓಕೆ, ಕಲಾವತಿ ಅವರೇ ಆಯ್ತಾ? ಓಕೆ, ಬ್ಲರ್ ಆಗಿದೆ ಅನ್ಸುತ್ತೆ. ಬ್ಯಾಕ್ಗ್ರೌಂಡ್ ಬ್ಲರ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಇಟ್ಸ್ ಓಕೆ, ನೀವು ಆಮೇಲೆ ಅಪ್ಲೋಡ್ ಮಾಡಿ ನಂಗೆ ಫೋಟೋ ತೆಗೆದ್ಬಿಟ್ಟು, ಸೊ ದಟ್ ನಂಗೆ ನೋಡಕ್ಕಾಗುತ್ತೆ. ಯು ಕ್ಯಾನ್ ಪೋಸ್ಟ್ ಇನ್ ಗ್ರೂಪ್ ಇಫ್ ಯು ಡೋಂಟ್ ಮೈಂಡ್, ಯಾಕಂದ್ರೆ ಎಲ್ಲರಿಗೂ ಒಂದು ಐಡಿಯಾ ಸಿಗುತ್ತೆ. ಓಕೆ ಓಕೆ ಫೈನ್. ಎಸ್, ಶ್ರುತಿ ಅವರು ಡಿಸೈನ್ ಮಾಡಿದ್ದಾರೆ. ಸ್ನೇಹ ಅವರು ಆಯ್ತಾ? ಸುವರ್ಣ ಅವರು ಆಯ್ತಾ? ಓಕೆ, ಇದನ್ನ ಕೀಪ್ ಇಟ್ ಸೇಫ್ ಆಗಿ ಇಟ್ಟಿರಿ. ಹೇಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ 1 by 1 ಅದು ಎಲ್ಲ ಒಂದೇ ಸರಿಗೆ ಆಗ್ತಾ ಇದ್ರು ಟೈಮ್ ಬಂದಾಗ ಒಂದೊಂದೇ ಮ್ಯಾನಿಫೆಸ್ಟೇಷನ್ಸ್ ಆಗ್ತಾ ಹೋಗುತ್ತೆ. ಓಕೆನಾ? ಎಸ್, ಐ ಹೋಪ್ ಯು ಆಲ್ ಎಂಜಾಯ್ಡ್ ದ ಸೆಷನ್. ಹೇಗ್ ಅನ್ನಿಸ್ತು? ಇಲ್ಲ ಒಂದೆರಡೆರಡು ಮಾತುಗಳಲ್ಲಿ ಹೇಳಿ. ಚೆನ್ನಾಗಿತ್ತು ಮ್ಯಾಮ್. ಫಸ್ಟ್ ಟೈಮ್ ಚೆನ್ನಾಗಿತ್ತು ಮ್ಯಾಮ್, ಇಬ್ರು ಥ್ಯಾಂಕ್ ಯು. ಜೊತೆಗೆ ಡಿಸೈನ್ ಮಾಡಿದ್ದು ಚೆನ್ನಾಗಿ ಅನ್ಸ್ತು. ಫಸ್ಟ್ ಟೈಮ್ ಥ್ಯಾಂಕ್ ಚೆನ್ನಾಗಿ. ಥ್ಯಾಂಕ್ ಯು. ಚೆನ್ನಾಗಿತ್ತು ಸೆಷನ್. ಆಕ್ಚುಲಿ ಫಸ್ಟ್ ನಾನು ಏನಂತಾರೆ ಡಿನೈ ಮಾಡಿದ್ದೆ, ನಾನೆಲ್ಲ ಬರಲ್ಲ ಇದಕ್ಕೆಲ್ಲ ಅಂತ. ಸೆಕೆಂಡ್ ಪೇಷನ್ಸ್ ಇಲ್ಲ 1 hour ಯಾರು ಕೇಳ್ತಾರೆ ಅಂತ. ಬಟ್ ಚೆನ್ನಾಗಿತ್ತು ಸೆಷನ್, ಇಂಟರಾಕ್ಟಿವ್ ಆಗಿ. ಓಕೆ, ಗುಡ್ ಗುಡ್. ಓಕೆ, ಎಸ್, ಥ್ಯಾಂಕ್ ಯು ಜ್ಯೋತಿ ಅವರೇ. ಓಕೆ, ಸ್ನೇಹ ಹೇಳ್ತೀರಾ? ನಮ್ಗೆ ಯಾವಾಗ್ಲೂ ಸಂತೋಷನೇ ಆಗುದು ಚಾನಲ್ ಓಕೆ, ಈ ಸೆಷನ್ ನೆಪದಲ್ಲಿ ನಾನಂತೂ ಶನಿವಾರ ಬೇಗ ಎದ್ದೇಳ್ತೇನೆ. ಹಾಗಾಗಿ ಅದು ಒಳ್ಳೇದು, ತುಂಬಾ ಒಳ್ಳೆ, ಫುಲ್ ಪಾಸಿಟಿವ್ ಫೀಲಿಂಗ್ ಹಾಗೆ. ಓಕೆ, ಗುಡ್. ಓಕೆ, ಸ್ನೇಹ ಅವರು ಆಲ್ಮೋಸ್ಟ್ ನಿಯರ್ ಟು ಡೆಲಿವರಿ. ಇನ್ನ ಸ್ವಲ್ಪ ದಿನ ಇದೆ ಅವ್ರಿಗೆ. ಕಂಪ್ಲೀಟ್ ಫುಲ್ ಟರ್ಮ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಅಂಡ್ ಈವನ್ ಅವರ ಕಂಡೀಷನ್ಸ್ ಕೂಡ ಎಲ್ಲಾನು ಆಲ್ ಆರ್ ಓಕೆ, ಚೆನ್ನಾಗಿದೆ ಇವಾಗ. ಸೊ ಅದೇ ರೀತಿ ಚೆನ್ನಾಗಿ ಅವ್ರಿಗೆ ಈವನ್ ಎಲ್ಲಾ ಪ್ರಾಸೆಸ್ ಕೂಡ ಸ್ಮೂತ್ ಆಗಿ ಒಂದು ಒಳ್ಳೆ ಗಳಿಗೆಯಲ್ಲಿ ಒಳ್ಳೆ ಹೆಲ್ದಿ ಬೇಬಿ ಬರ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಹಾರೈಸೋಣ. ಓಕೆ, ಸೊ ದಿಸ್ ಇಸ್ ದ ಟೈಮ್ ಟು ಬ್ಲೆಸ್. ಅದಕ್ಕೆ ಎಲ್ಲರೂ ಕಣ್ಮುಚ್ಕೊಂಡು ಒಬ್ರಿಗೊಬ್ರು ಆಯ್ತಾ, ಎಲ್ಲರೂ ಕೂಡ ಬ್ಲೆಸ್ ಮಾಡಿ. ಯಾಕಂದ್ರೆ ಬ್ಲೆಸ್ಸಿಂಗ್ಸ್ ಹ್ಯಾಸ್ ಮೋರ್ ಪವರ್, ತುಂಬಾನೇ ಪವರ್ ಇದೆ. ನಾವ್ ಎಷ್ಟು ಬ್ಲೆಸ್ಸಿಂಗ್ಸ್ ನ ಹೊರಗೆ ಕೊಡ್ತೀವೋ ಅಷ್ಟು ಬ್ಲೆಸ್ಸಿಂಗ್ಸ್ 10 times ಆಗಿ ನಮ್ಗೆ ವಾಪಸ್ ಬರುತ್ತೆ. ಓಕೆ, ಬಟ್ ಲೆಟ್ ಅಸ್ ನಾಟ್ ಅಂದ್ರೆ ಅದ್ ಬರುತ್ತೆ ಅಂತ ಉದ್ದೇಶ ಇಟ್ಕೊಂಡು ಹೇಳೋದ್ ಬೇಡ. ಮನಸ್ಸಿನಿಂದ ಮನಸ್ಪೂರ್ವಕವಾಗಿ ಎಲ್ಲರೂ ಕೂಡ ಎಲ್ಲರಿಗೂ ಬ್ಲೆಸ್ ಮಾಡಿ. ಸೊ ಇಲ್ಲಿ ಎಷ್ಟೋ ಜನ ಪ್ಲಾನಿಂಗ್ ಕೂಡ ಜಾಯಿನ್ ಆಗಿದ್ದಾರೆ. ಸೊ ಕನ್ಸೆಪ್ಷನ್ ಜರ್ನಿ ಅವ್ರಿಗೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಯಾರೆಲ್ಲ ಪ್ರೆಗ್ನೆನ್ಸಿ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರಾ, ಆ ಜರ್ನಿನ ಎಂಜಾಯ್ ಮಾಡ್ತಾ ಇದ್ದೀರಾ, ಅವ್ರಿಗೂ ಕೂಡ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಎಷ್ಟೋ ಜನಕ್ಕೆ ತುಂಬಾ ಚಾಲೆಂಜಸ್ ಇರುತ್ತೆ. ಬಟ್ ಅವ್ರ ಅದನ್ನ ಓವರ್ಕಮ್ ಮಾಡುವಂತಹ ಒಳ್ಳೆ ಮನಸ್ಥಿತಿ ಬರ್ಲಿ, ಸ್ಟ್ರಾಂಗ್ ಮೈಂಡ್ ಸೆಟ್ ಬರ್ಲಿ ಅಂತ ಹೇಳ್ಬಿಟ್ಟು ಪ್ಲಾನಿಂಗ್ ಮಾಡೋರ್ಗೂ ನೀವು ಪ್ರೆಗ್ನೆಂಟ್ ಇರೋರ್ಗೆ ಪ್ಲಾನಿಂಗ್ ಮಾಡೋರು ಎಲ್ಲರಿಗೂ ಕೂಡ ವಿಶ್ ಮಾಡ್ತಾ ಹೋಗಿ. ಸೊ ದಟ್ ಅಂದ್ರೆ ಅವರವರ ನೇಮ್ಸ್ ಅಲ್ಲಿ ಏನು ಡಿಸ್ಪ್ಲೇ ಆಗಿದೆ ಅದನ್ನ ಓದಿ ಕೂಡ ನೀವು ಮನ್ಸಲ್ಲಿ ಹೇಳ್ಕೋಬಹುದು. ಬಟ್ ಇವಾಗ ಎಲ್ಲರಿಗೂ ವಿಶ್ ಮಾಡಿ. ಓಕೆ, ಯು ಕ್ಯಾನ್ ಡೂ ಇಟ್. ಒಂದು ಮೆಡಿಟೇಷನ್ ರೂಪದಲ್ಲಿ ನಾವು ಮಾಡೋಣ. ಓಕೆ, ಒಂದು 2 minutes. ಓಕೆ, ಎಸ್, ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ, ಕಣ್ಮುಚ್ಚಿ. ಈಗ ಇಷ್ಟೋ ತನಕ ನೀವು ನೋಡಿರೋ ಪ್ರಕಾರ ಎಷ್ಟೋ ಜನರ ಮುಖಗಳನ್ನ ಕೂಡ ನೋಡಿದೀರಾ. ನೋಡದೆ ಇದ್ರು ಕೂಡ ಅವರ ವಾಯ್ಸ್ ಕೇಳಿದೀರಾ. ಸೊ ಎಲ್ಲದನ್ನ ನೀವು ವಿಜುವಲೈಸ್ ಮಾಡ್ತಾ ನಿಮ್ಮ ಮನಸ್ಸಿಗೆ ತಂದ್ಕೊಳ್ತಾ ಈ ಸೆಷನ್ ಅಲ್ಲಿ ಯಾರೆಲ್ಲ ಗರ್ಭಿಣಿಯರಿದ್ದಾರೋ ಅವರೆಲ್ಲರಿಗೂ ಕೂಡ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಅವರ ಮೇಲೆ ಇದ್ರೂನು ದೇ ಟ್ರೈಡ್ ದೇರ್ ಬೆಸ್ಟ್. ಅವರು ತಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಎಲ್ಲರೂ ಅವರವರ
ಪ್ರೀತಿಯಿಂದ ಎಫರ್ಟ್ಸ್ ನ ಹಾಕ್ತಾ ಇದ್ದೀರಾ. ಮಗುಗೋಸ್ಕರ ನೀವ್ ಏನೇನ್ ಡೆಡಿಕೇಟ್ ಮಾಡ್ಬೇಕು, ಏನೇನ್ ಕೆಲಸಗಳನ್ನ ಮಾಡ್ಬೇಕು, ಏನೆಲ್ಲ ಸ್ಯಾಕ್ರಿಫೈಸಸ್ ಮಾಡ್ಬೇಕು, ಎಲ್ಲಾನು ಕೂಡ ಮಾಡ್ತಾ ಇದ್ದೀರಾ. ಸೊ ಎಲ್ಲರಿಗೂ ನಿಮ್ಮ ಜರ್ನಿ ಪ್ರತಿ ಸ್ಟೇಜ್ ಅಲ್ಲೂ ಕೂಡ ನೀವು ದೃಢವಾಗಿ ನಿಂತ್ಕೊಂಡು ಸ್ಟ್ರಾಂಗ್ ಆಗಿ ಎಲ್ಲದನ್ನ ಫೇಸ್ ಮಾಡಿ ಒಂದು ಒಳ್ಳೆ ಹ್ಯಾಪಿ ಬೇಬಿ, ಹೆಲ್ದಿ ಬೇಬಿ, ಇಂಟೆಲಿಜೆಂಟ್ ಬೇಬಿ, ಶ್ರೇಷ್ಠವಾದ ಮಗು, ಉತ್ಕೃಷ್ಟವಾದ ಗುಣಗಳಿರುವಂತಹ ಶ್ರೇಷ್ಠವಾದ ಮಗು ನಿಮ್ಮದಾಗ್ಲಿ. ಎಲ್ಲರಿಗೂ ಕೂಡ ಶುಭ ಹಾರೈಕೆಗಳು. ಎಲ್ಲಾ ಡೆಲಿವರಿ ಪ್ರೊಸೆಸ್ ಆಗಿರಬಹುದು, ಮಗು ಸಾಕಿ ಸಲಹಿ ಬೆಳೆಸೋದಾಗಿರ್ಬೋದು, ಎಲ್ಲ ಕೂಡ ಈಸಿ ಆಗ್ಲಿ. ಆ ಎಲ್ಲಾ ಜರ್ನಿಯಲ್ಲೂ ಕೂಡ ಇಬ್ಬರ ಎಫರ್ಟ್ಸ್ ಕೂಡ ಈಸಿ ಆಗ್ಲಿ, ಜೊತೆಯಾಗಿ ಇಬ್ರು ಒಬ್ರಿಗೊಬ್ರು ನಿಂತ್ಕೊಳ್ಳಿ. ಮತ್ತೆ ಪ್ಲಾನ್ ಮಾಡ್ತಾ ಇರೋರ್ಗೆ, ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರೋ ಕನ್ಸೀವ್ ಆಗೋದಕ್ಕೆ, ಸೊ ಅವ್ರಿಗೂ ಕೂಡ ಒಂದು ಒಳ್ಳೆಯ ಉತ್ಕೃಷ್ಟವಾದ ಆತ್ಮಗಳು ಒಳ್ಳೆಯ ಘಳಿಗೆಯಲ್ಲಿ ಅವರನ್ನ ಸೇರೋ ಹಾಗಾಗ್ಲಿ. ಅವರೆಲ್ಲರಿಗೂ ಕೂಡ ಮಡಿಲು ತುಂಬಲಿ. ಎಲ್ಲರಿಗೂ ಕನ್ಸೆಪ್ಷನ್ ಜರ್ನಿ ಮತ್ತು ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಈಸಿ ಆಗ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನಸ್ಸಿನ ಆಳದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. Relax. God bless you. Thank you. You can open your eyes. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಅಂಡ್ ಪೇಷನ್ಸ್. ಓಕೆ, ಸೊ ಯಾರೆಲ್ಲ ಪಾರ್ಟ್ನರ್ ಜೊತೆಗೆ ಅಟೆಂಡ್ ಮಾಡೋಕ್ ಆಗಿಲ್ವೋ, ನೆಕ್ಸ್ಟ್ ಸೆಷನ್ ಅಟ್ ಲೀಸ್ಟ್ ನೀವು ಅಟೆಂಡ್ ಮಾಡೋಕೆ ಟ್ರೈ ಮಾಡಿ. ಓಕೆ ಸ್ನೇಹ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಎಲ್ಲರೂ ವಿಶ್ ಮಾಡಿ ಸ್ನೇಹ ದಂಪತಿಗಳಿಗೆ. ಆಲ್ ದ ಬೆಸ್ಟ್ ಸ್ನೇಹ. ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್. ನಿಮ್ಗೆಲ್ಲರಿಗೂ ಆಲ್ ದ ಬೆಸ್ಟ್ ಸ್ನೇಹ ಅವರೇ. ಆಲ್ ದ ಬೆಸ್ಟ್ ಸ್ನೇಹ. ಥ್ಯಾಂಕ್ ಯು ಎಲ್ಲರಿಗೆ. ನಮ್ಗೆ ಆಗ ನಾನು ಹೇಳಿದ್ದೆ ನಾನು ಬೇಗ ಹೇಳ್ಬೇಕಾಯ್ತು ಅಂತ ಹೇಳಿ, ಅದಂತ ಅಲ್ಲ, ನಾನು ಬೇರೆ ಟೈಮ್ ಇರೋದ್ನ, ಹಾಗಾಗಿ ಅದೇ ಅಷ್ಟು ಲೇಟ್ ಹೇಳಲಿಲ್ಲ, ನಾನು ಬೇಗ ಹೇಳಿದ್ದೇನೆ. ಬಟ್ ಅದೇ ಸ್ವಲ್ಪ ಬೇಗ ಎದ್ದಾಗ ಆಗ್ತದೆ, ಈ ಸೆಷನ್ ಇದ್ದಾಗ ತುಂಬಾ ಖುಷಿ ಆಗ್ತದೆ. ಒಳ್ಳೆ ದಿವಸ ಎಲ್ಲ ಪಾಸಿಟಿವ್ ಆಗಿ ಹೋಗ್ತದೆ. ಹಾಗೆ ನಮ್ಗೆ ನಮ್ಮ 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 ವತಿಯಿಂದ ಎಲ್ಲರಿಗೂ ಆಲ್ ದ ಬೆಸ್ಟ್. ನಿಮ್ಮ ಟೈಮ್ ನಮ್ಮ ಭಾಷೆ ಸ್ವಲ್ಪ ಮಂಗಳೂರಿದ್ದು, ಹಾಗೆ ಹಾಗೆ ಬರ್ತದೆ. ಬಟ್ ಅದೇ ಭಾಷೆ ಚಂದ ಉಂಟು ಕೇಳೋದಕ್ಕೆ ಅಲ್ವಾ? ಕನ್ನಡ ತುಂಬಾ ಹೌದಾ? ಚಂದ ಉಂಟು. ಮಂಗಳೂರೇ, ನಮ್ದು ಕುಂದಾಪುರ ಕನ್ನಡ. ಅದೇ ಜ್ಯೋತಿ ಅವರು ಎಲ್ಲರಿಗೆ ಮಂಗಳೂರಾ? ಒಳ್ಳೆದಾಗ್ಲಿ ಅಂತೇಳಿ. ಓಕೆ, ಕುಂದಾಪುರ. ಓಕೆ, ಮೇ ಬಿ ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಪೇಷನ್ಸ್ ಇಂದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹಾರೈಸಿದ್ದೀರಾ. ಆಲ್ ದಿ ಬೆಸ್ಟ್ ಫಾರ್ ಎವ್ರಿ ಒನ್. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಟೇಕ್ ಕೇರ್. ಬೈ ಬೈ. ಥ್ಯಾಂಕ್ ಯು. ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು. ಇದು ಅಭ್ಯಾಸ ಇದೆ ಟೀಮ್ಸ್ ಎಲ್ಲ.